ಸ್ನೇಹಿತರೆ, ಮುಂದಿನ ಭಾಗವಾಗಿ ಜ್ಞಾನ ಹಂಚಿಕೆಗೆ ಇವತ್ತು ನಮ್ಮ ಜೊತೆಗೆ ಮಿಲಾರೆಪ ಅನ್ನೋ ಪುಸ್ತಕದ ಸ್ವಾಧ್ಯಾಯ ನಡೀತಾ ಇದೆ. ಇದರ ಮುಂದಿನ ಭಾಗ ಜ್ಞಾನವನ್ನು ಹಂಚಲಿಕ್ಕೆ ನಮ್ಮ ಜೊತೆಗೆ ಸುರನಾಗಾಂಬಿಕಾ ಮೇಡಮ್ ಅವರಿದ್ದಾರೆ. ಅವರು ನಮ್ಮ ವೇದಿಕೆಗೆ ಆಹ್ವಾನಿಸೋಣ. ನಮಸ್ತೆ ಮೇಡಮ್, ಶುಭೋದಯ, ಸ್ವಾಗತ. ಥ್ಯಾಂಕ್ ಯು ಮಧುರಾ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ತಮಗೂ ಕೂಡ ಶುಭೋದಯ. ಎಸ್, ಪ್ರಾರಂಭ ಮಾಡ್ಬೋದಾ ಮೇಡಮ್? ಮಾಡಿ ಮೇಡಮ್, ಮಾಡಿ. ಎಸ್, ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿ ಅವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲ ಪತ್ರಿಯಮ್ಮನವರಿಗೆ ಅನಂತ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಮಹಾವತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನುವಂಥದ್ದು ನಡೀತಾ ಬರ್ತಾ ಇದೆ. ಪ್ರಸ್ತುತ ಈ ವೇದಿಕೆಯಲ್ಲಿ ಸ್ವಾಧ್ಯಾಯ ನಡೀತಾ ಇದ್ದು, ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಮಿಲಾರೇಪ. ಒಂದೇ ಜನ್ಮದಲ್ಲಿ ಬುದ್ಧತ್ವವನ್ನು ಹೊಂದಿದ ಟಿಬೆಟ್ ಮಹಾಯೋಗಿ ಮಿಲಾರೇಪರವರ ಧ್ಯಾನ ಸಾಧನೆ ಮತ್ತು ಸತ್ಯ ಬೋಧನೆ, ಇದು ಈ ಪುಸ್ತಕ ಆಗಿದೆ ಮಾಸ್ಟರ್ಸ್. ಮೂಲತಃ ಈ ಪುಸ್ತಕ ತೆಲುಗು ಭಾಷೆಯಲ್ಲಿದ್ದು ಅದನ್ನ ಶ್ರೀ ಪಿ ಮಣಿಕುಮಾರ್ ಅವರು ಬರೆದಿರ್ತಕ್ಕಂಥದ್ದು. ಅದನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು ಮಾಸ್ಟರ್ಸ್. ಈ ಒಂದು ಪುಸ್ತಕದಲ್ಲಿ ಮಿಲಾರೇಪರ್ ಅವರ ಜೀವನದ ಹಲವಾರು ವಿಚಾರಗಳನ್ನ ನಾವು ಇದುವರೆಗೂ ಕೂಡ ಗಮನಿಸ್ತಾ ಬಂದಿದ್ದೀವಿ. ನಿನ್ನೆ ದಿನ ನಾವು ಮಾರ್ಪಾರ್ ಅವರ ಪತ್ನಿ ಮೇಮಾ ಅವರು ಏನೇ ಆದ್ರೂ ಕೂಡ ಮಿಲಾರೇಪರ್ ಅವ್ರಿಗೆ ದೀಕ್ಷೆಯನ್ನ ಕೊಡಿಸ್ಲೇಬೇಕು ಅನ್ನೋಂಥ ದೃಢವಾದ ನಿರ್ಣಯದಿಂದ ಇನ್ನ ಮಾರ್ಪಾರ್ ಅವರು ಮಿಲಾರೇಪರ್ ಅವ್ರಿಗೆ ಒಂದು ದೀಕ್ಷೆಯನ್ನ ಕೊಡೋದಿಲ್ಲ ಅನ್ನುವಂತ ಒಂದು ವಿಚಾರ ಅವರು ಅದೇ ರೀತಿಯಾಗಿ ಅರ್ಥ ಮಾಡ್ಕೊಂಡಿದ್ರಿಂದ ಅವರನ್ನ ಬೇರೆ ಗುರುಗಳ ಬಳಿ ವಿದ್ಯೆಯನ್ನ ಕಲಿಯೋದಿಕ್ಕೆ ಅಥವಾ ದೀಕ್ಷೆಯನ್ನ ಪಡ್ಕೊಳ್ಳೋದಿಕ್ಕೆ ಕಳಿಸೋದಿಕ್ಕೆ ಅವ್ರು ಎಲ್ಲಾ ಸಿದ್ಧತೆಗಳನ್ನ ಮಾಡ್ತಾರೆ. ಮಾರ್ಪಾರ್ ಅವರ ಮುಖ್ಯ ಶಿಷ್ಯರಾಗಿರ್ತಕ್ಕಂಥ ಗೋಂಗ್ಡನ್ ಚುಡೋರ್ ಅವರ ಬಳಿಗೆ ಆ ಒಂದು ವಿದ್ಯೆಯನ್ನ ಕಲಿಯೋದಿಕ್ಕೆ ಕಳಿಸ್ಕೊಡೋದಿಕ್ಕೆ ಎಲ್ಲ ವ್ಯವಸ್ಥೆಯನ್ನ ಮಾಡ್ತಾರೆ. ಅದಕ್ಕೆ ಅವ್ರು ಏನ್ ಮಾಡಿರ್ತಾರೆ ಅನ್ನೋದನ್ನ ನಾವು ನಿನ್ನೆ ದಿನ ತಿಳ್ಕೊಂಡಿದ್ವಿ. ಮಾರ್ಪಾರ್ ಅವರಿಗೆ ಅವರ ಗುರುಗಳಾಗಿರ್ತಕ್ಕಂಥ ನರೋಪಾರ್ ಅವರು ಕಾಣಿಕೆಯಾಗಿ ತಪೋದಂಡವನ್ನ ಮತ್ತೆ ಜಪಮಾಲೆಯನ್ನ ಕೊಟ್ಟಿರ್ತಾರೆ. ಆ ತಪೋದಂಡ ಮತ್ತೆ ಆ ಒಂದು ಜಪಮಾಲೆಯನ್ನ ಅವರು ಮಾರ್ಪಾರ್ ಅವರು ತಮ್ಮ ಪೂಜಾ ಕೋಣೆಯಲ್ಲಿ ಇಟ್ಟು ಅದನ್ನ ಪೂಜೆ ಮಾಡ್ತಾ ಇರ್ತಾರೆ ನಿರಂತರವಾಗಿ. ಹೀಗೆ ಮಾಡ್ತಾ ಇರುವಂತ ಆ ವಸ್ತುಗಳನ್ನೇ ಆಕೆ ತೆಗೆದುಕೊಂಡು ಮಿಲಾರೇಪರ್ ಅವ್ರಿಗೆ ಕೈಗೆ ಕೊಟ್ಟು, ಮತ್ತೆ ಮಾರ್ಪಾರ್ ಅವರೇ ಒಂದು ಕಾಗದವನ್ನ ಬರೆದ ಹಾಗೆ ಆಕೆನೇ ಬರೆದು ಮಾರ್ಪಾರ್ ಅವರ ಸಹಿಯನ್ನ ಆಕೆನೇ ಮಾಡಿ ಮಾರ್ಪಾರ್ ಅವರ ಆ ಒಂದು ಮೊಹರನ್ನ ಆಕೆನೆ ಹಾಕಿ ಆ ರೀತಿಯಾಗಿ ಮಾರ್ಪಾರ್ ಅವರೇ ಕಾಗದ ಬರೆದಿದ್ದಾರೆ ಅನ್ನೋ ರೀತಿಯಲ್ಲಿ ಆಕೆ ಆ ಒಂದು ಕಾಗದವನ್ನ ಸಿದ್ಧ ಮಾಡಿ ಮಿಲಾರೇಪರ್ ಅವ್ರಿಗೆ ಕೈಗೆ ಕೊಟ್ಟು, ನೀನು ಗೋಂಗ್ಡನ್ ಚಿಡೋರ್ನ ಬಳಿಗೆ ಹೋಗಿ ಈ ಕಾಗದವನ್ನ ಮತ್ತೆ ಈ ಕಾಣಿಕೆಗಳನ್ನ ಕೊಡು, ಮಾರ್ಪಾರ್ ಅವರು ಆಜ್ಞೆ ಪ್ರಕಾರ ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳು ಅಂತಂದ್ಬಿಟ್ಟು ಕಳಿಸ್ಕೊಡ್ತಾರೆ ಮಾಸ್ಟರ್ಸ್. ಮಿಲಾರೇಪರ್ ಅವರು ಗೋಂಗ್ಡನ್ ಚುಡೋರ್ ಅವ್ರ ಬಗ್ಗೆ ಕೇಳಿರ್ತಾರೆ. ಅವರು ತುಂಬಾ ಹೆಸರುವಾಸಿ ಆಗಿರುವಂತವ್ರಾಗಿರ್ತಾರೆ. ನನ್ಗೆ ಹೇಗೋ ಇಂಥ ಮಹಾಗುರುಗಳ ಬಳಿಗೆ ಹೋಗೋದಿಕ್ಕೆ ಅವಕಾಶ ಆಗ್ತಾ ಇದೆ, ಅದರಲ್ಲೂ ಮಾರ್ಪಾರ್ ಅವರ ಶಿಷ್ಯರ ಬಳಿಗೆ ಹೋಗೋದಿಕ್ಕೆ ಅವಕಾಶ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ತುಂಬಾ ಖುಷಿಯಾಗಿ ಅವ್ರ ಹತ್ರಕ್ಕೆ ಹೋಗ್ತಾರೆ. ಅವ್ರ ಹತ್ರಕ್ಕೆ ಹೋದ್ಮೇಲೆ ಅವರ ಪಾದಗಳಿಗೆ ನಮಸ್ಕಾರವನ್ನ ಮಾಡಿ ಅವ್ರಿಗೆ ಆ ಎಲ್ಲ ಕಾಣಿಕೆಗಳನ್ನ ಮತ್ತೆ ಪತ್ರವನ್ನ ಕೊಡ್ತಾರೆ. ಕೊಟ್ಮೇಲೆ ಆ ಒಂದು ಪತ್ರವನ್ನ ಗೋಂಗ್ಡನ್ ಚುಡೋರ್ ಅವರು ಓದೋದಿಕ್ಕೆ ಹೇಳ್ತಾರೆ ಮಿಲಾರೇಪರ್ ಅವರಿಗೆ. ಆ ಪತ್ರವನ್ನ ಮಿಲಾರೇಪರ್ ಅವರೇ ಓದ್ತಾರೆ. ಆ ಒಂದು ಪತ್ರದಲ್ಲಿ ಏನಿರುತ್ತೆ ಗೊತ್ತಾ ವಿಷಯ? ಗೋಂಗ್ಡನ್ ಚುಡೋರ್, ನಾನು ನಿನ್ನ ಗುರುಗಳಾದ ಮಾರ್ಪಾ ಈ ವಿಷಯನ ನಿನ್ಗೆ ತಿಳಿಸ್ತಾ ಇದ್ದೀನಿ, ಆದೇಶ ಮಾಡ್ತಾ ಇದ್ದೀನಿ. ನಾನು ಏಕಾಂತವಾಸಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಆದ್ರೆ ಈ ಮಾಂತ್ರಿಕ ಈ ಒಂದು ಧರ್ಮ ದೀಕ್ಷೆಯನ್ನ ಪಡ್ಕೋಬೇಕು ಅಂತ ತೀವ್ರವಾಗಿ ಆತೃತನಾಗಿದ್ದಾನೆ. ಅದಕ್ಕೆ ಅವನನ್ನ ನಾನು ನಿನ್ನ ಬಳಿಗೆ ಕಳಿಸ್ತಾ ಇದ್ದೀನಿ. ಅವನ್ಗೆ ಬೇಕಾಗಿರ್ತಕ್ಕಂಥ ಸೂಚನೆಗಳನ್ನ, ದೀಕ್ಷೆಯನ್ನ ಎಲ್ಲವನ್ನು ಕೊಟ್ಟು ಅವನ್ಗೆ ನೀನು ಒಂದು ಸಾಧನೆಗೆ ಎಲ್ಲವನ್ನು ತಿಳಿಸು ಅಂತನ್ಬಿಟ್ಟು ಆ ಒಂದು ಕಾಗದದಲ್ಲಿ ಇರೋದನ್ನ ಅದೇ ರೀತಿಯಾಗಿ ಓದ್ತಾರೆ ಮಾಸ್ಟರ್ಸ್. ಅದಕ್ಕೆ ಕಾಣಿಕೆಯಾಗಿ ನಿನಗೆ ನರೋಪಾರ್ ಅವರ ತಪೋದಂಡವನ್ನ ಮತ್ತೆ ಆ ಒಂದು ಜಪಮಾಲೆಯನ್ನು ಕೂಡ ನಿನ್ಗೆ ಕಳಿಸಿದ್ದೀನಿ ಅಂತನ್ಬಿಟ್ಟು ಹೇಳ್ತಾರೆ. ಆ ರೀತಿಯಾಗಿ ಆ ಪತ್ರದಲ್ಲಿ ಇರ್ತಕ್ಕಂತಹ ವಿಷಯವನ್ನ ಓದಿದಂತ
ಗೋಂಗ್ಡನ್ ಚುಡೋರ್ ಅವ್ರಿಗೆ ತುಂಬಾ ಆನಂದ ಆಗತ್ತೆ. ತುಂಬಾ ಅಂದ್ರೆ ತುಂಬಾ ಆನಂದ ಆಗತ್ತೆ. ಆ ಒಂದು ಗುರುಗಳ ಸೂಚನೆಯಿಂದನೂ ಆನಂದ ಆಗತ್ತೆ. ಮತ್ತೆ ಆ ಕಾಣಿಕೆಗಳಿದೆಯಲ್ಲ, ಅದು ಅತಿರೇಕದ ಆನಂದವನ್ನ ಉಂಟು ಮಾಡುತ್ತೆ ಗೋಂಗ್ಡನ್ ಚುಡೋರ್ ಅವರಲ್ಲಿ. ಈ ಗೋಂಗ್ಡನ್ನ ಇಂತಹ ಒಂದು ಚಿಕ್ಕ ಆಶ್ರಮದೊಳಕ್ಕೆ ಮಹಾ ಗುರುಗಳಾದಂತ ನರೋಪಾರವರ ಆ ಒಂದು ಪವಿತ್ರವಾಗಿರ್ತಕ್ಕಂಥ, ಬೆಲೆಯನ್ನೇ ಕಟ್ಟೋದಿಕ್ಕೆ ಸಾಧ್ಯ ಆಗದೆ ಇರ್ತಕ್ಕಂಥ ಆ ವಸ್ತುಗಳು ಈ ಆಶ್ರಮದೊಳಕ್ಕೆ ಬಂದಿದೆ. ಇದಕ್ಕಿಂತಲೂ ವಿಶೇಷವಾಗಿರ್ತಕ್ಕಂಥದ್ದು ಇನ್ನು ಈ ಸೃಷ್ಟಿಯಲ್ಲಿ ಏನಾದ್ರೂ ಇರೋದಿಕ್ಕೆ ಸಾಧ್ಯ ಇದೆಯಾ? ಇದಕ್ಕಿಂತಲೂ ಅತಿರೇಕದಲ್ಲಿ ಆನಂದವನ್ನು ಉಂಟು ಮಾಡುವಂತ ವಿಷಯ ಮತ್ತೇನಾದ್ರೂ ಇದೆಯಾ ಈ ಸೃಷ್ಟಿಯಲ್ಲಿ ಅಂತ ಅಷ್ಟು ಅಮಿತಾನಂದದಿಂದ ಅವರು ಕಣ್ಣಲ್ಲಿ ಆನಂದ ಬಾಷ್ಪವನ್ನ ಸುರಿಸ್ತಾರೆ ಮಾಸ್ಟರ್ಸ್. ಆಮೇಲೆ ತಮ್ಮ ಶಿಷ್ಯ ಬಳಗನ್ನೆಲ್ಲರನ್ನು ಕರೆದು, ಇಂತಹ ಪವಿತ್ರವಾಗಿರ್ತಕ್ಕಂಥ ವಸ್ತುಗಳನ್ನು ನಾವು ವಿಶೇಷವಾಗಿ ಸ್ವಾಗತಿಸ್ಬೇಕು ಅಂತ ಹೇಳಿ ಅವರು ಒಂದು ವಿಶೇಷವಾಗಿರ್ತಕ್ಕಂಥ ಅಲಂಕರಣ ವಸ್ತುಗಳನ್ನ ತರಿಸಿ, ವಿಶೇಷವಾಗಿರ್ತಕ್ಕಂಥ ಪಲ್ಲಕ್ಕಿಯನ್ನ ತರಿಸಿ ಅದರ ಮೇಲೆ ಇರಿಸಿ, ಅವರ ಬಳಿ ಇರ್ತಕ್ಕಂಥ ಆ ಒಂದು ಪವಿತ್ರವಾಗಿರ್ತಕ್ಕಂಥ ಎಲ್ಲ ವಾದ್ಯಗಳನ್ನ ನುಡಿಸ್ಬೇಕು, ಮೊಳಗಿಸ್ಬೇಕು ಅಂತ ಎಲ್ಲರಿಗೂ ಹೇಳಿ, ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಜಯಘೋಷಗಳು, ಮಂತ್ರಗಳ ಸಮೇತವಾಗಿ ಅದನ್ನ ಅವರು ಅಷ್ಟು ಗೌರವದಿಂದ ಅದನ್ನ ಪ್ರತಿಷ್ಠಾಪಿಸ್ತಾರೆ. ಮತ್ತೆ ಅದನ್ನ ತಮ್ಮ ತಲೆ ಮೇಲೇನೆ ಹೊತ್ಕೊಂಡು ಅವರ ಒಂದು ಮನೆಯೊಳಕ್ಕೆ ಅದನ್ನ ತೆಗೆದುಕೊಂಡು ಹೋಗ್ತಾರೆ. ಅದನ್ನ ತಮ್ಮ ಪೂಜಾ ಕೋಣೆಯಲ್ಲಿ ಅದನ್ನ ಪ್ರತಿಷ್ಠಾಪಿಸ್ತಾರೆ. ಇಷ್ಟು ಅದ್ಭುತವಾದ ಆನಂದದ ಅನುಭೂತಿಯನ್ನ ಆ ಗೋಂಗ್ಡನ್ ಚುಡೋರ್ ಅವರು ಪಡ್ಕೊಳ್ತಾರೆ. ಅದಾದ್ಮೇಲೆ ಅಷ್ಟೆಲ್ಲ ಆನಂದದ ಸ್ಥಿತಿಯಲ್ಲಿ ಅವರು ತೇಲಾಡ್ತಾ ಬಹಳ ನಿರಾಳವಾಗಿ ಆನಂದವಾಗಿ ಇರುವಂತಹ ಒಂದು ಸಮಯದಲ್ಲಿ ಮಿಲಾರೇಪಾರ್ ಅವರ ಜೊತೆ ಮಾತುಕತೆಗೆ ಕೂತ್ಕೊಳ್ತಾರೆ. ಅವರಿಬ್ರು ಮಾತಾಡೋದಿಕ್ಕೆ ಪ್ರಾರಂಭ ಮಾಡಿದಾಗ ಆಗ ಮಿಲಾರೇಪಾರ್ ಅವರು ಒಂದು ಚಿಕ್ಕ ಕಣದಷ್ಟು ಕೂಡ ಬಚ್ಚಿಟ್ಕೊಳ್ದಂಗೆ ಪ್ರತಿಯೊಂದು ಇದುವರೆಗೂ ಅವ್ರು ಏನೇನ್ ಪಾಪದ ಕೆಲಸಗಳನ್ನ ಮಾಡಿದ್ದಾರೆ, ಮತ್ತೆ ಯಾವ ರೀತಿಯಾಗಿ ಧರ್ಮ ಮಾರ್ಗದಲ್ಲಿ ನಡಿಬೇಕು ಅಂತ ಅವರು ಪ್ರೇರಣೆಯನ್ನ ಪಡ್ಕೊಂಡಿದ್ದಾರೆ, ಮತ್ತೆ ಯಾವ ರೀತಿಯಾಗಿ ಅದಕ್ಕೋಸ್ಕರ ಅವ್ರು ಇಷ್ಟೆಲ್ಲ ಮಾಡಿದ್ದಾರೆ ಅನ್ನೋದು ಪ್ರತಿಯೊಂದನ್ನು ಕೂಡ ಬಿಡಿಸಿ 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 ಹೇಳ್ತಾರೆ. ಆಗ ಗೋಂಗ್ಡನ್ ಚುಡೋರ್ ಅವರು ಹೇಳ್ತಾರೆ, ಆಯ್ತು, ನಾನು ನನ್ನ ಗುರುಗಳಾದ ಮಾರ್ಪಾರ್ ಅವರ ಆದೇಶದಂತೆ ನಾನು ನಿನಗೆ ದೀಕ್ಷೆಯನ್ನ ಕೊಡ್ತೇನೆ ಅಂತ ಹೇಳ್ತಾರೆ. ಆ ರೀತಿಯಾಗಿ ಹೇಳಿದ್ದಾದ್ಮೇಲೆ ಅವರು ಒಂದು ಅದ್ಭುತವಾಗಿರ್ತಕ್ಕಂಥ ದಿನದಂದು ಅವ್ರಿಗೆ ಆ ಎಲ್ಲ ಸೂಚನೆಗಳನ್ನ ಮತ್ತೆ ದೀಕ್ಷೆಯನ್ನ ಕೊಡ್ತಾರೆ. ಮತ್ತೆ ಅವರ ಒಂದು ಗೃಹಕ್ಕೆ ಹತ್ತಿರದಲ್ಲಿನೇ ಕಾಣಿಸುವಂತ ಒಂದು ಗುಹೆಯಲ್ಲಿ, ದಕ್ಷಿಣಕ್ಕೆ ಅಭಿಮುಖವಾಗಿರ್ತಕ್ಕಂಥ ಒಂದು ಗುಹೆಯನ್ನ ಆಯ್ಕೆ ಮಾಡ್ಕೊಂಡು ಅದನ್ನ ಸ್ವಚ್ಛ ಮಾಡ್ಕೊಂಡು ಅಲ್ಲಿ ಆಹಾರ ಮತ್ತು ಜಲ ಇಷ್ಟನ್ನ ಮಾತ್ರ ಒಳಗಡೆ ತೆಗೆದುಕೊಳ್ಳೋದಿಕ್ಕೆ ಅವಕಾಶ ಆಗೋಂಗೆ ಒಂದು ಚಿಕ್ಕ ಕಿಂಡಿಯನ್ನ ಮಾತ್ರ ಮಾಡ್ಕೊಂಡು, ಇನ್ನು ಉಳಿದಂತೆ ಆ ಒಂದು ಗುಹೆಯ ಪ್ರವೇಶ ದ್ವಾರವನ್ನ ಬಂದ್ ಮಾಡ್ಕೊಂಡು ಅದ್ರಲ್ಲಿ ಮತ್ತೆ ಯಥಾ ಪ್ರಕಾರ ಕೂತ್ಕೊಂಡು ಅವರು ಸಾಧನೆಗೆ ಇಳಿತಾರೆ. ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ, ಅನನ್ಯವಾದ ಧನ್ಯತಾ ಭಾವನೆಯಿಂದ ಆ ಒಂದು ಸೂಚನೆಗಳ ಪ್ರಕಾರ ಅವರು ಸಾಧನೆಯನ್ನ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತಾರೆ ಮಿಲಾರೇಪಾರ್ ಅವರು. ಅಷ್ಟೊಂದು ಶ್ರದ್ಧೆ, ಭಕ್ತಿ, ಅನನ್ಯವಾದ ಧನ್ಯತಾ ಭಾವನೆ, ಶರಣಾಗತಿ ಭಾವನೆಯಿಂದ ಆ ಸೂಚನೆಗಳ ಪ್ರಕಾರ ಅವರು ಸಾಧನೆ ಮಾಡ್ತಾ ಇದ್ರು ಕೂಡ, ಅನೇಕ ತಿಂಗಳುಗಳ ಕಾಲ ಸಾಧನೆ ಮಾಡಿದ್ರು ಕೂಡ ಒಂದು ಚೂರು ಕೂಡ ಅನುಭೂತಿಯಾಗ್ಲಿ, ಅನುಭವ ಆಗ್ಲಿ ಏನು ಸಿಗೋದಿಲ್ಲ ಅವ್ರಿಗೆ. ಈ ರೀತಿಯಾಗಿ ಆ ಒಂದು ಸಾಧನೆ ನಿರಂತರವಾಗಿ ಏನೂ ಸಿಗದೆ ಇದ್ರು ಕೂಡ ಅವ್ರು ಮಾಡ್ತಾನೆ ಇರ್ತಾರೆ. ಒಂದು ದಿನ ಗೋಂಗ್ಡನ್ ಚುಡೋರ್ ಅವರು ಅವ್ರ ಬಳಿಗೆ ಬರ್ತಾರೆ, ಮಿಲಾರೇಪಾರ್ ಅವರ ಬಳಿಗೆ ಬಂದು ಎಲ್ಲ ಹೇಗೆ ನಡೀತಾ ಇದೆ ಸಾಧನೆ ಅನ್ನುವಂಥದ್ದನ್ನ ವಿಚಾರಿಸ್ತಾರೆ. ವಿಚಾರಿಸಿದಾಗ ಮಿಲಾರೇಪಾರ್ ಅವರು ತಮ್ಮ ಸ್ಥಿತಿಯನ್ನ ವಿವರಣೆ ಕೊಡ್ತಾರೆ. ಆ ರೀತಿಯಾಗಿ ಹೇಳಿದಾಗ ಗೋಂಗ್ಡನ್ ಚುಡೋರ್ ಅವ್ರಿಗೆ ಆಶ್ಚರ್ಯ ಆಗತ್ತೆ. ಈ ಒಂದು ಮಾರ್ಗದಲ್ಲಿ, ಈ ಒಂದು ದೀಕ್ಷೆಯಲ್ಲಿ ಯಾರು ಆ ಒಂದು ದೀಕ್ಷೆಯನ್ನ ಪಡ್ಕೊಂಡು ಸಾಧನೆ ಮಾಡ್ತಾರೋ ಅತ್ಯಂತ ಕಡಿಮೆ ಸಮಯದಲ್ಲಿ ಅವರು ತುಂಬಾ ಉನ್ನತವಾಗಿರ್ತಕ್ಕಂಥ ಒಂದು ಸಾಧನೆಯನ್ನ ಮಾಡುವಂತ ಸ್ಥಿತಿಗೆ ಅವ್ರು ಹೋಗ್ತಾರೆ, ಉನ್ನತವಾದಂತ ಸ್ಥಿತಿಗೆ ಏರ್ತಾರೆ. ಹೀಗಿರ್ಬೇಕಾದ್ರೆ ನಿನಗೆ ಯಾಕೆ ಈ ಅನುಭೂತಿ ಉಂಟಾಗ್ತಾ ಇಲ್ಲ? ಆ ಒಂದು ಸಾಧನೆಯಲ್ಲಿ ಆ ಒಂದು ಸ್ಥಿತಿಯನ್ನ ತಲುಪೋದಿಕ್ಕೆ ಏನಾದ್ರೂ ಅಡ್ಡಿ ಆತಂಕಗಳು ಇದ್ರೆ ಮಾತ್ರ ಅದೆಲ್ಲ ಕೂಡ ಈ ರೀತಿಯಾಗಿ ಆಗುವಂಥದ್ದು. ಆದ್ರೆ ನಿನ್ನ ನನ್ನ ಬಳಿಗೆ ನಮ್ಮ ಗುರುಗಳೇ ಕಳ್ಸಿರ್ತಕ್ಕಂಥದ್ದು, ಅವರ ಆಜ್ಞೆ ಪ್ರಕಾರನೇ ಇದೆಲ್ಲ ಕೂಡ ನಡೆದಿರ್ತಕ್ಕಂಥದ್ದು. ಆದ್ರೂ ಕೂಡ ನಿನಗೆ ಯಾಕೆ ಈ ರೀತಿಯಾಗಿ ಆಗ್ತಾ ಇದೆ? ಏನೋ ಕಾರಣ ಇರುತ್ತೆ, ಗೊತ್ತಾಗತ್ತೆ, ಸರಿ ನೀನು ಸಾಧನೆಯನ್ನ ಮುಂದುವರ್ಸು ಅಂತನ್ಬಿಟ್ಟು ಹೇಳ್ಬಿಟ್ಟು ಮತ್ತೆ ಅವರು ವಾಪಸ್ ಹೋಗ್ತಾರೆ ಮಾಸ್ಟರ್ಸ್. ಈ ರೀತಿಯಾಗಿ ಮತ್ತೆ ಅವ್ರ ಸಾಧನೆಯನ್ನ ಮುಂದುವರಿಸ್ತಾ ಇರ್ಬೇಕಾದ್ರೆ
ಒಂದು ದಿನ ಒಬ್ಬಾತ ಒಂದು ಕಾಗದವನ್ನ ತಗೊಂಡು ಬರ್ತಾರೆ. ಎಲ್ಲಿಂದ ಅಂದ್ರೆ ಮಾರ್ಪರವರಿಂದ. ಮಾರ್ಪರವರು ಒಂದು ಕಾಗದ ಪತ್ರವನ್ನ ಗೋಂಗ್ಡನ್ ರವರಿಗೆ ಕಳ್ಸಿರ್ತಾರೆ. ಅದ್ರಲ್ಲಿ ಏನ್ ಬರ್ದಿರ್ತಾರೆ ಅಂತಂದ್ರೆ, ನಾನು ಇಲ್ಲಿ ಒಂದು ಕಟ್ಟಡ ನಿರ್ಮಾಣದ ಕಾರ್ಯದಲ್ಲಿ ತೊಡಗಿದ್ದೇನೆ. ಆ ಒಂದು ಕಟ್ಟಡ ಕಾರ್ಯ ನಿರ್ಮಾಣದ ಸಲುವಾಗಿ ಈ ಮರಗಳು ಬೇಕಾಗಿದೆ. ಆ ಮರಗಳನ್ನ ನೀನು ಬಂಡಿಗೆ ತುಂಬಿ ಕಳುಹಿಸು. ಆ ಒಂದು ನಿರ್ಮಾಣದ ಕಾರ್ಯ ಪೂರ್ಣ ಆದ ನಂತರ ಆ ಒಂದು ಕಟ್ಟಡದ ಗೃಹ ಪ್ರವೇಶ ಅನ್ನುವಂಥದ್ದೇನಿದೆ ಅದಕ್ಕೆ ಸಂಬಂಧಪಟ್ಟಂತ ದಿನ ಮತ್ತೆ ತಾರೀಕು ಎಲ್ಲವನ್ನು ಕೂಡ ನಾನು ನಿರ್ಧಾರ ಆದ್ಮೇಲೆ ನಾನು ನಿನಗೆ ತಿಳಿಸ್ತೇನೆ. ಆಗ ನೀನು ನಿನ್ನ ಪರಿವಾರದ ಸಮೇತವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಬಾ. ಅದ್ರ ಜೊತೆಗೆ ನೀನ್ ಬರ್ತಾ ಬರ್ತಾ ಆ ಮಾಂತ್ರಿಕ ನಿನ್ನ ಬಳಿನೇ ಇದ್ದಾನೆ ಅನ್ನುವಂಥದ್ದು ನನಗೆ ಗೊತ್ತಾಗಿದೆ. ಸೊ ಅವನನ್ನು ಕೂಡ ಕರ್ಕೊಂಡ್ ಬಾ, ಬಿಡ್ಬೇಡ ಅವನನ್ನ ಅಂತ ಅಂದ್ಬಿಟ್ಟು ಕಾಗದದಲ್ಲಿ ಬರ್ದಿರ್ತಾರೆ. ಆ ಕಾಗದವನ್ನ ಓದಿದ ತಕ್ಷಣ ಗೋಂಗ್ಡನ್ ಚುಡೋರ್ ಅವ್ರಿಗೆ ಇದೆಲ್ಲ ಏನ್ ನಡೆದಿದೆ ಅನ್ನುವಂಥದ್ದು ಅರ್ಥ ಆಗ್ಬಿಡತ್ತೆ. ತಕ್ಷಣ ಅವರು ಮಿಲಾರೇಪರ್ ಅವರ ಬಳಿಗೆ ಬರ್ತಾರೆ. ಬಂದ್ಬಿಟ್ಟು ಹೇಳ್ತಾರೆ, ನೋಡು, ಮಾರ್ಪಾರ್ ಅವರು ಈ ರೀತಿಯಾಗಿ ಕಾಗದವನ್ನ ಬರೆದು ಕಳ್ಸಿದ್ದಾರೆ ಅಂತಂದ್ರೆ ಇದರ ಅರ್ಥ ನೀನು ಅವರ ಅನುಮತಿಯ ಪ್ರಕಾರ ಬಂದಿಲ್ಲ ಅನ್ನುವಂಥದ್ದು ಅರ್ಥ ಆಗ್ತಾ ಇದೆ. ಏನ್ ನಡೆದಿದೆ ವಿಷಯ ಹೇಳು ಅಂತ ಕೇಳಿದಾಗ ಆಗ ಅವರೆಲ್ಲವನ್ನು ಕೂಡ ಬಾಯಿ ಬಿಟ್ಟು ಹೇಳ್ತಾರೆ. ಈ ರೀತಿಯಾಗಿ ಎಷ್ಟೇ ಪ್ರಯತ್ನ ಮಾಡಿದ್ರು ಗುರುಗಳು ನನ್ಗೆ ದೀಕ್ಷೆಯನ್ನ ಕೊಡದೆ ಇದ್ದಿದ್ರಿಂದ ಆ ಮಹಾಮಾತೆ ಕರುಣಾಮೂರ್ತಿ, ಆ ಪ್ರೇಮ ಹೃದಯಿ ಗುರುಮಾತೆಯವರು ನನಗೆ ನೀನ್ ಏನೇ ಆಗ್ಲಿ ನಿನ್ಗೆ ಗುರುದೀಕ್ಷೆ ಸಿಗ್ಲೇಬೇಕು, ಧರ್ಮದೀಕ್ಷೆ ಸಿಗ್ಲೇಬೇಕು ಅಂತ ಅಂದ್ಬಿಟ್ಟು ಈ ರೀತಿಯಾಗಿ ಅವರೇ ಆ ಒಂದು ಪತ್ರವನ್ನ ಬರೆದು ಆ ಕಾಣಿಕೆಗಳನ್ನ ಅವರು ತಗೊಂಡು ನನ್ ಕೈ ಕೊಟ್ಟು ನಿಮ್ ಬಳಿಗೆ ಕಳ್ಸಿದ್ದಾರೆ ಅಂತ ಹೇಳಿದಾಗ ಆಗ ಗೋಂಗ್ಡನ್ ಚುಡೋರ್ ಅವರು ಹೇಳ್ತಾರೆ, ಎಂತಹ ಅನರ್ಥವಾಗಿರ್ತಕ್ಕಂಥ ಕೆಲ್ಸನ ನಾವು ಮಾಡಿದೀವಿ ಅನ್ನೋದು ನನ್ಗೆ ಅರ್ಥ ಆಗ್ತಾ ಇದೆ. ಮಾಡಬಾರದ ಕೆಲ್ಸವನ್ನ ಇವಾಗ ನಾವು ಮಾಡಿದೀವಿ. ಇದರ ಪರಿಣಾಮ ಏನಾಗುತ್ತೋ ಏನೋ ನನಗೂ ಗೊತ್ತಿಲ್ಲ, ಕಾದು ನೋಡೋಣ. ಮತ್ತೆ ಗುರುಗಳು ಆ ಒಂದು ದಿನಾಂಕವನ್ನ ನಮ್ಗೆ ತಿಳಿಸಿದ್ಮೇಲೆ ನಾವು ಹೋಗ್ಬೇಕಾಗತ್ತೆ. ನೀನ್ ನನ್ ಜೊತೆ ಬರ್ತೀಯ ತಾನೇ ಅಂತ ಕೇಳ್ತಾರೆ. ಆ ರೀತಿಯಾಗಿ ಕೇಳಿದಾಗ ಮಿಲಾರೇಪರ್ ಅವರು ಗಡಗಡ ಗಡಗಡ ನಡಗ್ ಬಿಡ್ತಾರೆ. ಅಬ್ಬಾ, ನನ್ನ ಗುರುಗಳು ಈ ರೀತಿಯಾಗಿ ಕೋಪಗೊಂಡಿದ್ದಾರೆ, ಕರ್ಕೊಂಡ್ ಬಾ ಅಂತ ಬೇರೆ ಹೇಳಿದ್ದಾರೆ, ಬಿಡ್ಬೇಡ ಅವನನ್ನ ಅಂತ ಬೇರೆ ಹೇಳಿದ್ದಾರೆ. ನಾನ್ ಹೋದ್ರೆ ಇನ್ನು ನನ್ನ ಪರಿಸ್ಥಿತಿ ಏನಾಗ್ಬೋದು ಅಂತ ಅಂದ್ಬಿಟ್ಟು ಹೆದರಿ ಹಂಗೇನೆ ತುಂಬಾ ಅಂದ್ರೆ ತುಂಬಾ ಖಿನ್ನತೆಗೆ ಒಳಗಾಗ್ತಾರೆ. ಆಗ ಮತ್ತೆ ಪ್ರಾರ್ಥನೆ ಮಾಡ್ಕೊಳ್ತಾರೆ ಗೋಂಗ್ಡನ್ ಚುಡೋರ್ ಅವ್ರ ಹತ್ರ, ನನ್ನನ್ನ ನಿಮ್ಮ ಶಿಷ್ಯನಾಗಿ ಕರ್ಕೊಂಡು ಹೋಗ್ಬಿಡ್ರಿ, ನನ್ನನ್ನ ನಿಮ್ಮ ಮನೆಯ ಕೆಲಸದ ಆಳಾಗಿ ಕರ್ಕೊಂಡು ಹೋಗಿ ಅಂತ ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೊಳ್ತಾರೆ. ಇನ್ನು ಮುಂದಿನ ಆಗು ಹೋಗೋಗಳಿಗೆ ನಾವ್ಯಾರು ಕೂಡ ಹೊಣೆಗಾರರಲ್ಲ, ಅದು ಏನ್ ಬರುತ್ತೆ ಅದನ್ನ ಸ್ವೀಕಾರ ಮಾಡೋಣ ಅಂತಂದ್ಬಿಟ್ಟು ಹೇಳ್ತಾರೆ. ಅದೇ ಪ್ರಕಾರ ಆ ಒಂದು ಮರಗಳು ಎಲ್ಲ ಕೂಡ ಹಾಕಿ ಕಳ್ಸಿದಾದ್ಮೇಲೆ ಆ ಒಂದು ಮಾರ್ಪ ಗುರುಗಳ ಕಡೆಯಿಂದ ಆ ಒಂದು ಗೃಹ ಪ್ರವೇಶದ ಆ ಒಂದು ದಿನಾಂಕ ಮತ್ತೆ ತಿಥಿ ಎಲ್ಲವೂ ಕೂಡ ನಿರ್ಧಾರ ಆಗಿರೋದು ಸಂದೇಶ ಅವ್ರಿಗೆ ಬರುತ್ತೆ. ಅದರ ಪ್ರಕಾರ ಹೋಗೋದಿಕ್ಕೆ ಎಲ್ಲ ಸಿದ್ಧತೆಗಳನ್ನ ಗೋಂಗ್ಡನ್ ಚುಡೋರ್ ಅವರು ಮಾಡ್ಕೊಳ್ತಾರೆ. ಆ ಸಿದ್ಧತೆಗಳು ಹೇಗಿರುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಂಡಾಗ ಒಬ್ಬ ಗುರುಗಳನ್ನ ಒಬ್ಬ ಶಿಷ್ಯನಾದವನು ಯಾವ ರೀತಿಯಾಗಿ ನೋಡ್ಬೇಕು, ಯಾವ ರೀತಿಯಾಗಿ ಭಾವಿಸ್ಬೇಕು, ಯಾವ ರೀತಿಯಾಗಿ ಗುರುಗಳ ವಿಷಯದಲ್ಲಿ ಆತನ ಸ್ಥಿತಿ ಇರ್ಬೇಕು ಅನ್ನುವಂಥದ್ದು ನಮಗೆ ಸಿನಿಮಾ ನೋಡ್ದಂಗೆ ಆಗತ್ತೆ ಮಾಸ್ಟರ್ಸ್. ಎಷ್ಟು ಅದ್ಭುತ ಅಂತಂದ್ರೆ ಆ ವಿಚಾರ. ಗೋಂಗ್ಡನ್ ಚುಡೋರ್ ಅವರು ಅವರ ಬಳಿ ಇದುವರೆಗೂ ಏನೇನೆಲ್ಲ ಸಂಪಾದನೆ ಮಾಡ್ಕೊಂಡಿರ್ತಾರೆ, ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ, ಮುತ್ತು, ಮಾಣಿಕ್ಯ ಏನೇನೆಲ್ಲ ಇದೆ ಅದೆಲ್ಲವನ್ನು ಕೂಡ ಗಂಟು ಮುಟ್ಟೆ ಕಟ್ತಾರೆ. ರೇಷ್ಮೆ ವಸ್ತ್ರಗಳು, ಉಣ್ಣೆ ಎಲ್ಲವನ್ನು ಕೂಡ ಗಂಟು ಕಟ್ತಾರೆ. ಮತ್ತೆ ಅವ್ರ ಹತ್ರ ಇರ್ತಕ್ಕಂಥ ಎಲ್ಲಾ ಜಾನುವಾರುಗಳನ್ನು ಕೂಡ ಅಲ್ಲ ಕರ್ಕೊಂಡು ಹೋಗೋದಿಕ್ಕೆ ಸಿದ್ಧತೆ ಮಾಡ್ಕೊಳ್ತಾರೆ. ಮತ್ತೆ ಗೋಂಗ್ಡನ್ ಚುಡೋರ್ ಅವರ ಪತ್ನಿ, ಆಕೆ ಎಷ್ಟು ಅವ್ರ ಬಳಿ ಇರ್ತಕ್ಕಂಥ ಎಲ್ಲ ಒಡವೆ ವಸ್ತ್ರಗಳನ್ನು ಕೂಡ ಆಕೆ ಕೂಡ ಗಂಟು ಮೂಟೆ ಕಟ್ಕೊಳ್ತಾರೆ. ಅದೆಲ್ಲವನ್ನು ಕೂಡ ಅವ್ರಿಗೆ ಸಮರ್ಪಣೆ ಮಾಡೋದಿಕ್ಕೆ ಆ ರೀತಿಯಾಗಿ ಸರ್ವ ಸಮರ್ಪಣಾ ಭಾವದಿಂದ ಎಲ್ಲವನ್ನು ಕೂಡ ಸಿದ್ಧ ಮಾಡ್ಕೊಳ್ತಾರೆ. ಆ ಒಂದು ಕೆಲಸಗಳಲ್ಲಿ ಮಿಲಾರೇಪರ್ ಅವರು ಅವ್ರಿಗೆ ತುಂಬಾ ಸಹಾಯ ಮಾಡ್ತಾ ಇರ್ತಾರೆ, ತುಂಬಾ ಕೆಲಸಗಳನ್ನ ಮಾಡ್ತಾ ಇರ್ತಾರೆ. ಆ ರೀತಿಯಾಗಿ ಮಾಡ್ತಾ ಇರ್ಬೇಕಾದ್ರೆ ಗೋಂಗ್ಡನ್ ರವರ ಪತ್ನಿ ತುಂಬಾ ಸಂತೋಷ ಪಡ್ತಾರೆ. ನೀನ್ ತುಂಬಾ ಸಹಾಯ ಮಾಡಿದೀಯ, ನೀನ್ ಸಹಾಯ ಮಾಡಿರೋದಿಕ್ಕೆ ಫಲವಾಗಿ ನೋಡು, ನಾನ್ ನಿನ್ಗೆ ಈ ಹಾಲಿನ ಪುಡಿಯ ಚೀಲವನ್ನ ಕೊಡ್ತಾ ಇದ್ದೀನಿ, ತಗೋ ಅಂತ ಅಂದ್ಬಿಟ್ಟು ಕೊಡ್ತಾರೆ. ಇದು ನಿನ್ನ ಕೆಲಸಕ್ಕೆ ನಾನು ಸಂಪ್ರೀತಳಾಗಿ ಕೊಟ್ಟಿರ್ತಕ್ಕಂಥದ್ದು. ಈ ಒಂದು ಹಾಲಿನ ಪುಡಿಯ ಈ ಚೀಲವನ್ನ ನೀನು ತೆಗೆದುಕೊಂಡು ಹೋಗಿ ಆ ಗುರುಮಾತೆಗೆ ನೀನು ಕಾಣಿಕೆಯಾಗಿ
ಕೊಡು ಅಂತಂದ್ಬಿಟ್ಟು ಸೂಚನೆಯನ್ನು ಕೂಡ ಕೊಡ್ತಾರೆ. ಆಮೇಲೆ ಅಷ್ಟೆಲ್ಲ ಕೆಲಸಗಳನ್ನ ಮಾಡಿದಕ್ಕೆ ಗೋಂಗ್ಡನ್ ಚುಡೋರ್ ಅವರು ಕೂಡ ತುಂಬಾ ಆನಂದ ಭರಿತರಾಗಿ, ನೋಡು ನಾನು ನಿನಗೆ ಈ ವಸ್ತ್ರವನ್ನ ಕಾಣಿಕೆಯಾಗಿ ಕೊಡ್ತಾ ಇದ್ದೀನಿ, ತಗೋ ಅಂತಂದ್ಬಿಟ್ಟು ಕೊಡ್ತಾರೆ. ಈ ವಸ್ತ್ರವನ್ನ ನೀನು ಗುರುಗಳಿಗೆ ಕಾಣಿಕೆಯಾಗಿ ಕೊಡು ಅಂತ ಹೇಳ್ತಾರೆ. ಈ ರೀತಿಯಾಗಿ ಅವರ ಕಷ್ಟಕ್ಕೆ ಫಲವಾಗಿ ಆ ಒಂದು ಹಾಲಿನ ಪುಡಿಯ ಚೀಲವನ್ನ ಮತ್ತೆ ಆ ಒಂದು ವಸ್ತ್ರವನ್ನ ಮಿಲಾರೇಪರ್ ಅವರು ಪಡ್ಕೊಳ್ತಾರೆ. ಮತ್ತೆ ಅವರೆಲ್ಲರೂ ಕೂಡ ಪ್ರಯಾಣವನ್ನ ಮುಂದುವರಿಸ್ತಾರೆ. ಆದ್ರೆ ಅಲ್ಲಿ ಆ ಗೋಂಗ್ಡನ್ ಚುಡೋರ್ ಅವರ ಬಳಿ ಒಂದು ಮೇಕೆ ಇರುತ್ತೆ. ಆ ಮೇಕೆಯ ಕಾಲ್ ಮುರಿದಿರುತ್ತೆ. ಅದಕ್ಕೆ ನಡೆಯೋದಿಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ, ಕಾಲು ಮುರಿದಿರ್ತಕ್ಕಂಥ ಮೇಕೆಯಿಂದ ಗುರುಗಳಿಗೆ ಏನು ಪ್ರಯೋಜನ ಇಲ್ಲ ಅನ್ನುವಂತ ಕಾರಣಕ್ಕೆ ಆ ಕುಂಟು ಮೇಕೆಯನ್ನ ಆಶ್ರಮದಲ್ಲೇ ಬಿಟ್ಟು ಇವರು ಉಳಿದಿರೋದೆಲ್ಲವನ್ನು ಕೂಡ ಹೊತ್ಕೊಂಡು ಪ್ರಯಾಣವನ್ನ ಮುಂದುವರಿಸ್ತಾರೆ. ಇನ್ನೇನು ಆ ಒಂದು ತುಂಬಾ ಪರಿವಾರದ ಸಮೇತವಾಗಿ ಅಲ್ಲಿ ಪ್ರಯಾಣವನ್ನ ಮುಂದುವರಿಸ್ತಾರೆ. ಒಂದು ಸ್ಥಳಕ್ಕೆ ಬಂದು ಅವರೆಲ್ಲರೂ ಕೂಡ ವಿಶ್ರಾಂತಿಯನ್ನ ತೆಗೆದುಕೊಳ್ತಾ ಇರ್ತಾರೆ. ಆ ಸಮಯದಲ್ಲಿ ಗೋಂಗ್ಡನ್ ಚುಡೋರ್ ಅವರು ಮಿಲಾರೇಪರ್ ಅವರನ್ನ ಕರೆದು ಹೇಳ್ತಾರೆ, ನೋಡು ನೀನು ಬೇಗ ಮುಂಚಿತವಾಗಿ ಹೋಗಿ ಗುರುಗಳಿಗೆ ನಾವೆಲ್ಲರೂ ಬಂದಿದೀವಿ, ಏನಾದ್ರೂ ತಿನ್ನೋದಿಕ್ಕೆ ಮತ್ತೆ ಕುಡಿಯೋದಿಕ್ಕೆ ಪಾನೀಯವನ್ನ ಏನಾದ್ರೂ ಕೂಡ ವ್ಯವಸ್ಥೆ ಮಾಡೋದಿಕ್ಕೆ ಆಗತ್ತೇನೋ ಕೇಳಿ ತಿಳ್ಕೊಂಡ್ ಬಾ ಅಂತಂದ್ಬಿಟ್ಟು ಹೇಳಿ ಕಳಿಸ್ತಾರೆ. ಸೊ ಆ ರೀತಿಯಾಗಿ ಗೋಂಗ್ಡನ್ ಚುಡೋರ್ ಅವರು ಹೇಳಿದ್ದಾದ್ಮೇಲೆ ಮಿಲಾರೇಪರ್ ಅವರು ತುಂಬಾ ವೇಗವಾಗಿ ಹೋಗ್ತಾರೆ. ಹೋಗಿ ಗುರುಗಳನ್ನ ಭೇಟಿ ಮಾಡೋಕ್ಕೂ ಮೊದಲು ಅವರು ಗುರುಮಾತೆಯನ್ನ ಭೇಟಿ ಮಾಡ್ತಾರೆ. ಗುರುಮಾತೆಯನ್ನ ಭೇಟಿ ಮಾಡಿ ಈ ತರ ಗೋಂಗ್ಡನ್ ಚುಡೋರ್ ಅವರು ಮತ್ತೆ ಅವ್ರ ಪರಿವಾರ ಎಲ್ಲರೂ ಕೂಡ ಬಂದಿದ್ದಾರೆ, ಏನಾದ್ರೂ ಆಹಾರ ಮತ್ತೆ ಪಾನೀಯಕ್ಕೆ ವ್ಯವಸ್ಥೆ ಆಗತ್ತಾ ಅಂತ ಕೇಳ್ತಾ ಇದ್ದಾರೆ. ನಾನು ಗುರುಗಳನ್ನ ಹೋಗಿ ನಾನು ಅನುಮತಿಯನ್ನ ಬೇಡ್ ಬರ್ತೀನಿ ಅಂತ ಹೇಳಿದ್ರೆ, ನಾನು ಎಲ್ಲ ಆಹಾರ ಮತ್ತೆ ಪಾನೀಯವನ್ನ ನಾನು ಸಿದ್ಧ ಮಾಡ್ಕೊಳ್ತೀನಿ ಅಂತಂದ್ಬಿಟ್ಟು ಆಕೆ ಹೇಳ್ತಾರೆ. ಇತ್ತ ಇವರು ಮಿಲಾರೇಪರ್ ಅವರು ಮಾರ್ಪರ್ ಅವರ ಬಳಿಗೆ ಬರ್ತಾರೆ. ಈ ರೀತಿಯಾಗಿ ವ್ಯವಸ್ಥೆ ಬೇಕು, ಆಹಾರ ಮತ್ತೆ ಪಾನೀಯದ ವ್ಯವಸ್ಥೆ ಬೇಕು ಅಂತ ಕೇಳಿದ್ದಾರೆ ಅಂತಂದ್ರೆ ಒಂದೇ ಸರ್ತಿಗೆ ಮಾರ್ಪ ಗುರುಗಳಿಗೆ ಭಯಂಕರವಾಗಿರ್ತಕ್ಕಂಥ ಕೋಪ ಅಲ್ಲಿ ಬಂದ್ಬಿಡುತ್ತೆ. ಏನು, ಇವನು ತನ್ನ ಪರಿವಾರದ ಸಮೇತ ಬಂದಿದ್ದಾನೆ ಅಂತಂದ ತಕ್ಷಣ ನಾನ್ ಹೋಗಿ ಅವನನ್ನು ಸ್ವಾಗತ ಮಾಡ್ಬೇಕು, ಅವನ್ಗೆ ಊಟ ಉಪಚಾರ ಎಲ್ಲಾನು ಕೂಡ ನಾನ್ ಮಾಡ್ಬೇಕಾ? ಇವನ್ ಬಂದಿದ್ದಾನೆ ಅಂತ ನಾನು ಇವನ್ಗೆ ಅಂತ ರಾಜಾತಿಥ್ಯವನ್ನ ಕೊಡ್ಬೇಕಾ? ನಾನ್ ಭಾರತ ದೇಶದಿಂದ ಇಷ್ಟೊಂದು ಪವಿತ್ರವಾಗಿರ್ತಕ್ಕಂಥ ಗ್ರಂಥಗಳನ್ನ ನಾನು ಹೊತ್ಕೊಂಡ್ ಬಂದಾಗ ಯಾರಾದ್ರೂ ನನಗೆ ಸ್ವಾಗತ ಹೇಳಿದ್ರೇನು? ಯಾರಾದ್ರೂ ನನ್ಗೆ ಬಂದು ಸ್ವಾಗತ ಹೇಳ್ಬೇಕು, ನನ್ನನ್ನ ಈ ತರ ನನ್ಗೆ ಉಪಚಾರ ಮಾಡ್ಬೇಕು, ರಾಜಾತಿಥ್ಯ ನೀಡ್ಬೇಕು ಅಂತ ನಾನೇನಾದ್ರೂ ಅನ್ಕೊಂಡಿದ್ನೇನು? ಇವನ್ಗೆ ಎಷ್ಟು ಕೊಬ್ಬು! ನನ್ನ ಹತ್ರ ಈ ರೀತಿಯಾಗಿ ವ್ಯವಸ್ಥೆ ಆಗತ್ತಾ ಅಂತ ಕೇಳ್ಕೊಂಡ್ ಬಾ ಅಂತ ಕಳ್ಸಿದ್ದಾನೆ ಅಂತಂದ್ರೆ ಅಂತ ಅಂದ್ಬಿಟ್ಟು ಕೋಪ ಮಾಡ್ಕೊಳ್ತಾರೆ. ಅವ್ರ ಕೋಪವನ್ನ ನೋಡಿ ಹೆದರ್ಕೊಂಡು ಮತ್ತೆ ಓಡೋಗ್ಬಿಡ್ತಾರೆ ಅಮ್ಮನವ್ರ ಬಳಿಗೆ. ಆಗ ನಡೆದಿರುವಂತ ವಿಷಯನ ಅವರು ಆ ತಾಯಿಗೆ ಹೇಳಿದಾಗ ಅವರು ಹಾಗೆ ಕೋಪ ಮಾಡ್ಕೊಳ್ತಾರೆ. ನಡಿ ನೀನು ನಾನು ಹೋಗೋಣ, ಅವ್ರಿಗೆ ಈ ಒಂದು ಆಹಾರ ಮತ್ತೆ ಪಾನೀಯವನ್ನ ಅಲ್ಲವ್ರಿಗೆ ಕೊಡೋಣ ಅಂತಂದ್ಬಿಟ್ಟು ಅಲ್ಲಿರ್ತಕ್ಕಂಥ ಇನ್ನೂ ಅನೇಕ ಜನ ಶಿಷ್ಯರ ಮುಖಾಂತರ ಆಹಾರವನ್ನ ಮತ್ತೆ ಪಾನೀಯವನ್ನ ಎಲ್ಲವನ್ನು ಕೊಟ್ಟು ಕಳಿಸ್ತಾರೆ. ನಂತರ ಆ ಮೇಮ ತಾಯಿ ಮತ್ತು ಮಿಲಾರೇಪರ್ ಅವರು ಅವರಿಬ್ರು ಕೂಡ ಹೊರಡ್ತಾರೆ. ಹೋಗಿ ಅಲ್ಲಿ ಆ ಗೋಂಗ್ಡನ್ ಚುಡೋರ್ ಮತ್ತೆ ಅವರ ಪರಿವಾರದವ್ರನ್ನೆಲ್ಲಾರನು ಕೂಡ ಆತ್ಮಪೂರ್ವಕವಾಗಿ ಸ್ವಾಗತ ಮಾಡಿ ಆಹಾರವನ್ನ ಕೊಟ್ಟು ಅವ್ರನ್ನೆಲ್ಲಾರನು ಗೌರವದಿಂದ ಆಕೆ ಆ ಒಂದು ಆಶ್ರಮಕ್ಕೆ ಕರ್ಕೊಂಡ್ ಬರ್ತಾರೆ. ಈ ರೀತಿಯಾಗಿ ಬಂದಿದ್ದಾದ್ಮೇಲೆ ಎಲ್ಲರೂ ಬರ್ತಾರೆ. ಆವತ್ತಿನ ದಿನ ಆ ಒಂದು ಉತ್ಸವಕ್ಕೆ ಅಲ್ಲಿ ಎಲ್ಲರೂ ಕೂಡ ಸೇರ್ತಾರೆ. ಸೇರಿದ್ದಾದ್ಮೇಲೆ ಅಲ್ಲಿ ಭಕ್ತರು, ಶಿಷ್ಯರು, ಅನುಚರರು, ಆ ಒಂದು ಪರಿವಾರದವರು ಎಲ್ಲರೂ ಕೂಡ ಬಂದು ಕೂತ್ಕೊಳ್ತಾರೆ. ಬಂದ್ ಕೂತ್ಕೊಂಡ್ಮೇಲೆ ಅಲ್ಲಿ ಏನು ಅಲ್ಲಿ ಡೆವಲಪ್ಮೆಂಟ್ಸ್ ಬರುತ್ತೆ ಅದು ತುಂಬಾ ಸ್ವಾರಸ್ಯಕರವಾಗಿರ್ತಕ್ಕಂಥ ವಿಚಾರ ಮಾಸ್ಟರ್ಸ್. ಅಲ್ಲಿ ಆ ರೀತಿಯಾಗಿ ಅವರೆಲ್ಲರೂ ಬಂದು ಕೂತ್ಕೊಂಡಾಗ ಮಾಸ್ಟರ್ಸ್ ಏನಾಗತ್ತೆ ಗೊತ್ತಾ, ಆ ಒಂದು ಕಾಣಿಕೆಗಳು ಏನೇನೆಲ್ಲ ತಂದಿರ್ತಾರೆ ಗೋಂಗ್ಡನ್ರವರು ಅದನ್ನೆಲ್ಲವನ್ನು ಕೂಡ ಆ ಮಾರ್ಪಾರ್ ಅವರ ಪಾದಗಳ ಬಳಿ ಸಮರ್ಪಣೆ ಮಾಡ್ತಾರೆ. ನನ್ನ ಬಳಿ ಇರ್ತಕ್ಕಂಥ ಸರ್ವಸ್ವವನ್ನು ಕೂಡ ನಿಮ್ಗೆ ಅರ್ಪಣೆ ಮಾಡ್ಕೊಂಡಿದ್ದೀನಿ, ಆ ಒಂದು ಕುಂಟು ಮೇಕೆಯನ್ನ ಬಿಟ್ಟು ಅಂತ ಹೇಳ್ತಾರೆ. ಆ ಕುಂಟು ಮೇಕೆಯನ್ನ ಬಿಟ್ಟು ಅಂತ ಹೇಳಿದಾಗ ಮಾರ್ಪ ಗುರುಗಳು ಏನ್ ಹೇಳ್ತಾರೆ ಗೊತ್ತಾ, ಇಷ್ಟೊಂದೆಲ್ಲ ಏನಕ್ಕೆ ತರ್ಬೇಕಾಗಿತ್ತು ನೀನು, ಈ ಕಾಣಿಕೆಗಳ ಅವಶ್ಯಕತೆ ನನಗೇನಿತ್ತು ಅಂತ ಹೇಳಿಲ್ಲ. ಏನ್ ಹೇಳ್ತಾರೆ ಗೊತ್ತಾ, ಆ ಕುಂಟು ಮೇಕೆನ್ ಯಾಕೆ ಬಿಟ್ಟೆ, ಹೋಗು ಅದು ಬೇಕು ಅದು ತಗೊಂಬಾ ಅಂತಂತಾರೆ. ಅಲ್ಲಿ ಕುಂಟು ಮೇಕೆ ಅನ್ನುವಂಥದ್ದು ಕೂಡ ನೀನ್ ತಗೊಂಡ್ ಬಾ ಅಂತಂದ ತಕ್ಷಣ ಅಷ್ಟು ದೂರ ಪ್ರಯಾಣ ಮಾಡ್ಕೊಂಡು ಬಂದಿರ್ತಕ್ಕಂಥ ಗೋಂಗ್ಡನ್ ಚುಡೋರ್ ಅವರು ಆ ಕೂಡ್ಲೆ ಎದ್ದು ಹೊರಟು ಬಿಡ್ತಾರೆ. ಅವ್ರು ತಮ್ಮಲ್ಲಿರ್ತಕ್ಕಂಥ ಆ ಒಂದು ಅಪಾರವಾಗಿರ್ತಕ್ಕಂಥ ಶಕ್ತಿ ಮತ್ತೆ ಸಿದ್ಧಿ
ಇಂದ ಆ ಒಂದು ತಿಂಗಳಾನ್ಗಟ್ಲೆ ಮಾಡ್ಬೇಕಾಗಿರ್ತಕ್ಕಂಥ ಆ ಒಂದು ಪ್ರಯಾಣವನ್ನ 3 ದಿನದಲ್ಲಿ ಮುಗಿಸ್ತಾರೆ. 3 ದಿನದಲ್ಲಿ ಹೋಗಿ ಆ ಒಂದು ಸ್ಥಳಕ್ಕೆ ಆ ಒಂದು ಕುಂಟು ಮೇಕೆಯನ್ನ ಅವ್ರ ಹೆಗಲ ಮೇಲೆ ಹೊತ್ಕೊಂಡು ಮತ್ತೆ ವಾಪಸ್ ಬಂದು ಆ ಕುಂಟು ಮೇಕೆಯನ್ನ ಮಾರ್ಪ ಗುರುಗಳ ಪಾದಗಳಿಗೆ ಸಮರ್ಪಣೆ ಮಾಡ್ಕೊಳ್ತಾರೆ. ಆ ರೀತಿಯಾಗಿ ಅವರು ಸಮರ್ಪಣೆ ಮಾಡಿದಾಗ ಆಗ ಮಾರ್ಪ ಗುರುಗಳು ಹೇಳ್ತಾರೆ, ಗೋಂಗ್ಡನ್, ನೀನ್ ತಂದಿರ್ತಕ್ಕಂಥ ಈ ಕಾಣಿಕೆಗಳನ್ನ ತಗೊಂಡು ನಾನೇನ್ ಮಾಡ್ಬೇಕು? ಇದೇನಾದ್ರೂ ನನ್ನ ಆತ್ಮೋನ್ನತಿಗೆ ಅಥವಾ ಬೇರೆಯವರ ಆತ್ಮೋನ್ನತಿಗೆ ಏನಾದ್ರೂ ಕೆಲ್ಸಕ್ ಬರತ್ತಾ? ಏನು ಇಲ್ಲ. ಕುಂಟು ಮೇಕೆಯನ್ನು ಕೂಡ ತಂದುಕೊಡು ಅಂತ ಕೇಳೋದ್ರಲ್ಲಿ ಅಲ್ಲಿ ಶಿಷ್ಯನ ಸ್ಥಿತಿಯನ್ನ, ಶಿಷ್ಯನ ಒಂದು ಮನಸ್ತತ್ವವನ್ನ ಪರೀಕ್ಷೆಗೆ ಒಳಪಡಿಸುವಂಥದ್ದಿರುತ್ತೆ ಹೊರತು ಅದು ಬಿಟ್ಟು ಏನು ನಿರೀಕ್ಷೆ ಅನ್ನುವಂಥದ್ದು ಅಲ್ಲಿ ಇರೋದಿಲ್ಲ ಅನ್ನುವಂಥ ವಿಚಾರವನ್ನ ಅಲ್ಲಿ ಮಾರ್ಪರವರು ಹೇಳ್ತಾರೆ. ಆಮೇಲೆ ತಕ್ಷಣ ಮತ್ತೆ ಕೋಪ ಮಾಡ್ಕೊಳ್ತಾರೆ. ಕೋಪ ಮಾಡ್ಕೊಂಡು ಮತ್ತೆ ಕೇಳ್ತಾರೆ, ಏ ಗೋಂಗ್ಡನ್, ನೀನು ಆ ಮಾಂತ್ರಿಕನ್ಗೆ ಯಾವ ಆಧಾರದ ಮೇಲೆ ನೀನ್ ದೀಕ್ಷೆಯನ್ನ ಕೊಟ್ಟೆ ನನ್ನ ಅನುಮತಿ ಇಲ್ದೆ ಅಂತ ಕೇಳ್ತಾರೆ. ಆಗ ಗೋಂಗ್ಡನ್ ಗಡಗಡ ಗಡಗಡ ಗಡ ನಡಗ್ ಬಿಡ್ತಾರೆ ಮಾಸ್ಟರ್ಸ್. ಗಡಗಡ ನಡಗ್ಬಿಟ್ಟು ಹೇಳ್ತಾರೆ, ಈ ರೀತಿಯಾಗಿ ಆ ಕಾಗದ ಮತ್ತೆ ಆ ಕಾಣಿಕೆಗಳು ನನ್ಗೆ ತಂದ್ಕೊಟ್ಟ, ಅದರ ಆಧಾರದ ಮೇಲೆ ನೀವೇ ಕಳಿಸಿದ್ದೀರಿ ಅಂತ ಭಾವಿಸಿ ನಾನು ಆತನ್ಗೆ ದೀಕ್ಷೆಯನ್ನ ಕೊಟ್ಟಿದ್ದೀನಿ ಅಂತಂದ್ರೆ ಆಗ ಮತ್ತೆ ಬೈತಾರೆ, ನೀನ್ ಮಾಡಬಾರ್ದು ಕೆಲಸವನ್ನ ಮಾಡಿದೀಯ, ಹೋಗು, ಈ ಕೂಡ್ಲೆ ಹೋಗಿ ಆ ಒಂದು ನನ್ನ ಗುರುಗಳ ಒಂದು ಪವಿತ್ರವಾಗಿರ್ತಕ್ಕಂಥ ತಪೋದಂಡವನ್ನ ಮತ್ತೆ ಜಪಮಾಲೆಯನ್ನ ತೆಗೆದುಕೊಂಡು ಬಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಇದೆಲ್ಲ ಅವ್ರಿಗೆ ಗೊತ್ತಿಲ್ವಾ? ಗೊತ್ತಿದೆ. ಆದ್ರೂ ಕೂಡ ರಿಪೀಟೆಡ್ ಆಗಿ ತಮ್ಮ ಶಿಷ್ಯರನ್ನ ಆ ರೀತಿಯಾಗಿ ಪರೀಕ್ಷೆ ಮಾಡೋದಕ್ಕೆ ಮತ್ತೆ ಹೋಗು ಅಂತ ಹೇಳ್ತಾರೆ. ಆ ರೀತಿಯಾಗಿ ಹೇಳಿದ ತಕ್ಷಣ ಅವ್ರು ಹೊರಡೋದಿಕ್ಕೆ ಸಿದ್ಧವಾಗ್ತಾ ಇರ್ತಾರೆ. ತಕ್ಷಣ ಆ ಮಿಲಾರೇಪರ್ ಅವ್ರನ್ನ ಕರೆಸ್ತಾರೆ. ಆ ಮಾಂತ್ರಿಕನ್ ಕರೀರಿ ಅಂತಂತಾರೆ. ಆ ಮಾಂತ್ರಿಕ ಅಂದ್ರೆ ಆ ಮಿಲಾರೇಪರ್ ಅವ್ರು ಬರ್ತಾರೆ. ನಿನಗೆ ಯಾರು ಕೊಟ್ರು ಈ ವಸ್ತುಗಳನ್ನ ಅಂತ ಕೇಳಿದ್ರೆ ಅಮ್ಮನವರು ಅಂತ ಹೇಳ್ತಾರೆ. ಆ ಅಮ್ಮನವರು ಅಂತ ಹೇಳಿದ ತಕ್ಷಣ ಅಮ್ಮನವ್ರನ್ನ ಕರ್ಸ್ರಿ ಅಂತಂದಾಗ ಮಿಲಾರೇಪರ್ ಅವರು ಗಡಗಡ ನಡಗ್ ಬಿಡ್ತಾರೆ. ಇನ್ನಿಲ್ಲಿ ಏನೇನೋ ಪ್ರಳಯ ಆಗ್ಬಿಡತ್ತೆ, ಅಮ್ಮನವ್ರಿಗೆ ನನಗೆ ಇನ್ನ ಉಳಿಗಾಲ ಇಲ್ಲ ಅಂತ ಹೆದರ್ಕೊಂಡು ಇನ್ನು ಅಮ್ಮನವ್ರನ್ನ ಕೂಡ ಏನಾದ್ರು ಬೈತಾ ಇದ್ರೆ ಶಿಕ್ಷೆ ಕೊಟ್ರೆ ನೋಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ಹೆದರ್ಕೊಂಡು ಕೂಡ ಅವರಲ್ಲಿಂದ ಓಡೋಗ್ಬಿಡ್ತಾರೆ. ಒಂದು ಸ್ಥಳದಲ್ಲಿ ಕೂತ್ಕೊಂಡು ಆತ್ಮಹತ್ಯೆ ಮಾಡೋದಕ್ಕೆ ಗಟ್ಟಿ ತೀರ್ಮಾನವನ್ನ ಮಾಡ್ಕೊಳ್ತಾರೆ. ಆ ಒಂದು ಆತ್ಮಹತ್ಯೆ ಪ್ರಯತ್ನ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ಬೇರೆ ಶಿಷ್ಯರು ಅವರನ್ನ ತಡಿತಾರೆ. ಆದ್ರೆ ಆ ಮಿಲಾರೇಪರ್ ಅವರಲ್ಲಿ ಆ ಒಂದು ಸಂದರ್ಭದಲ್ಲಿ ಉಂಟಾಗಿರ್ತಕ್ಕಂಥ ಆ ಒಂದು ದುಃಖದ ಪ್ರವಾಹವನ್ನ ಸಮಾಧಾನ ಮಾಡೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಆಗೋದಿಲ್ಲ. ಆದ್ರೆ ಅವರು ತಮ್ಮ ತೀವ್ರವಾದ ಆತ್ಮಹತ್ಯೆಯ ಪ್ರಯತ್ನದಲ್ಲಿ ತೊಡಗಿರ್ಬೇಕಾದ್ರೆ ಅವ್ರು ತುಂಬಾ ಕಷ್ಟಪಟ್ಟು ಬೇರೆ ಶಿಷ್ಯರು ತಡಿತಾ ಇರ್ಬೇಕಾದ್ರೆ ಇನ್ನೊಂದಷ್ಟು ಜನ ಶಿಷ್ಯರು ಗೋಂಗ್ಡನ್ರವರ ಬಳಿಗೆ ಓಡೋಗ್ತಾರೆ. ಅವರಲ್ಲಿ ಹೋಗೋದಿಕ್ಕೆ ಸಿದ್ಧವಾಗ್ತಾ ಇರ್ಬೇಕಾದ್ರೆ ಇವರಲ್ಲಿ ಅವ್ರ ಹತ್ರಕ್ಕೆ ಓಡೋಗಿ ಈ ತರ ಮಿಲಾರೇಪ ಆತ್ಮಹತ್ಯೆ ಮಾಡ್ಕೊಳ್ಳುವಂತ ಪ್ರಯತ್ನ ಮಾಡ್ತಾ ಇದ್ದಾನೆ, ತುಂಬಾ ಕಷ್ಟಪಟ್ಟು ತಡೀತಾ ಇದೀವಿ ಅಂತಂದಾಗ ಗೋಂಗ್ಡನ್ರವರು ಮಿಲಾರೇಪರ್ ಅವರ ಬಳಿಗೆ ಓಡಿ ಹೋಗಿ ತಡೀತಾರೆ. ನೀನ್ ಏನಾದ್ರೂ ಈಗ ಆತ್ಮಹತ್ಯೆ ಮಾಡ್ಕೊಂಡ್ರೆ ನಿನಗೆ ಮುಕ್ತಿ ಸಿಗುತ್ತೆ, ನೀನ್ ಈ ಒಂದು ಕಷ್ಟದಿಂದ ಪಾರಾಗ್ಬೋದು ಅಂತ ನೀನ್ ಅನ್ಕೊಂಡ್ರೆ ಅದು ಮೂರ್ಖತ್ವನೇ ಆಗತ್ತೆ. ಆತ್ಮಹತ್ಯೆ ಮಾಡ್ಕೊಳ್ಳೋದು ಮಹಾಪಾಪ. ಇದು ಎಲ್ಲ ಬುದ್ಧರು ನಮ್ಗೆ ಕೊಟ್ಟಿರ್ತಕ್ಕಂಥ ಜ್ಞಾನ. ನಿನಗೆ ಇವಾಗ ಏನ್ ಪರಿಸ್ಥಿತಿ ಇದೆ ಅದು ತುಂಬಾ ತಡ್ಕೊಳಕ್ ಆಗದೆ ಇರುವಂತದ್ದು ಅನ್ನೋದು ನನಗೂ ಕೂಡ ಗೊತ್ತಿದೆ. ಆದ್ರೆ ನಂಬಿಕೆಯನ್ನ ಬಿಡಬೇಡ, ಗುರುಗಳ ಮೇಲೆ ನಂಬಿಕೆಯನ್ನ ಇರಿಸಿ ನೀನು ಆಶಾವಾದಿಯಾಗಿರು ಅಂತಂದ್ಬಿಟ್ಟು ಅವ್ರಿಗೆ ಗೊತ್ತಿರ್ತಕ್ಕಂಥ ಎಲ್ಲಾ ವಿಚಾರಗಳನ್ನ ಹೇಳಿದ್ರು ಕೂಡ ಅಲ್ಲಿ ಮಿಲಾರೇಪರ್ ಅವರ ದುಃಖ ಉಪಶಮನ ಆಗೋದಿಲ್ಲ. ಅಷ್ಟು ತೀವ್ರವಾಗಿರ್ತಕ್ಕಂಥ ದುಃಖದಲ್ಲಿ ಅವರು ಇರ್ತಾರೆ ಮಾಸ್ಟರ್ಸ್. ಆ ರೀತಿಯಾಗಿ ಇರ್ಬೇಕಾದ್ರೆ ಅಲ್ಲಿ ಕೆಲವರು ಮಿಲಾರೇಪರ್ ಅವರ ಗುರುಗಳು ಮಾರ್ಪರ್ ಅವರ ಬಳಿಗೆ ಹೋಗ್ತಾರೆ, ನೋಡ್ತಾರೆ ಅವ್ರ ಕೋಪ ಏನಾದ್ರೂ ತಣ್ಣಗಾಗಿದ್ಯಾ ಇಲ್ವಾ ಅಂತ ನೋಡ್ತಾರೆ. ಅಲ್ಲಿ ತಮ್ಮ ಪತ್ನಿಗೆ ಬೈತಾ ಇರ್ತಾರಲ್ವಾ, ರೇಗಾಡ್ತಾ ಇರ್ತಾರಲ್ವಾ, ಅವ್ರು ಕೋಪದಿಂದ ಎದ್ದೊಳ್ತಾರೆ. ಎದ್ದ ತಕ್ಷಣ ಆಕೆ ಕೂಡ ಗಡಗಡ ನಡಗ್ಬಿಟ್ಟು ಓಡೋಗ್ಬಿಡ್ತಾರೆ. ಓಡೋಗಿ ಪೂಜಾ ಕೋಣೆ ಒಳಗೆ ಸೇರ್ಕೊಂಡು ಆ ಒಂದು ಬಾಗ್ಲನ್ನ ಗಟ್ಟಿಯಾಗಿ ಮುಚ್ಕೊಂಡ್ಬಿಡ್ತಾರೆ. ಆ ರೀತಿಯಾಗಿ ಅವರು ಆಕೆ ಆ ಕಡೆ ಹೋಗಿ ಆ ಒಂದು ಕೋಣೆ ಬಾಗ್ಲನ್ನ ಹಾಕೊಳ್ತಾರೆ. ಮತ್ತೆ ಮಾರ್ಪ ಗುರುಗಳು ಹೋಗಿ ಆ ಕೋಣೆ ಬಾಗ್ಲನ್ನ ತೆಗಿಯೋದಿಕ್ಕೆ ಪ್ರಯತ್ನ ಮಾಡ್ತಾರೆ, ಅದು ಬರೋದಿಲ್ಲ. ಮತ್ತೆ ಬಂದು ಕೂತ್ಕೊಳ್ತಾರೆ. ತುಂಬಾ ಕೋಪ ಮಾಡ್ಕೊಂಡು ಅವರು ತಮ್ಮ ಮುಖದ ಮೇಲೆ ವಸ್ತ್ರವನ್ನ ಹೊದಿಸ್ಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಟ್ಟಿರ್ತಾರೆ. ಇಂತಹ ಒಂದು ಸ್ಥಿತಿ ಅಲ್ಲಿ ಇರುತ್ತೆ. ಆ ಒಂದು ಸ್ಥಿತಿಯಲ್ಲಿ ಅನೇಕ ಜನ ಶಿಷ್ಯರು ಅಲ್ಲಿ ಬರೋದು, ನೋಡೋದು, ಅವ್ರ ಕೋಪ ತಣ್ಣಗಾಗಿದೆಯೋ ಇಲ್ವೋ ನೋಡೋದು, ಮತ್ತೆ
ಮಿಲಾರೇಪರ್ ಅವರ ಬಳಿಗೆ ಬರೋದು, ಮತ್ತೆ ಹೋಗೋದು, ನೋಡ್ಕೊಂಡ್ ಬರೋದು, ಇಲ್ಲಿಗೆ ಅವ್ರಿಗೆ ವಿಷಯನ ತಿಳಿಸೋದು, ಈ ರೀತಿಯಾಗಿ ಮಾಡ್ತಾ ಇರ್ತಾರೆ. ತುಂಬಾ ಒಂದ್ ಸ್ವಲ್ಪ ಸಮಯ ಕಳೆದಿದ್ದಾದ್ಮೇಲೆ ಮಾರ್ಪಾರ್ ಅವರ ಕೋಪ ತಣ್ಣಗಾಗತ್ತೆ. ಆಗ ತಮ್ಮ ಪತ್ನಿಗೆ ಹೇಳಿ ಕಳಿಸ್ತಾರೆ, ನನ್ನ ಪತ್ನಿಯನ್ನ ಕರೀರಿ ಅಂತ. ಆ ಸಮಾಧಾನ ಚಿತ್ತದಿಂದ ಯಾವಾಗ ಬನ್ನಿ ಅಂತ ತಮ್ಮ ಪತ್ನಿಗೆ ಹೇಳ್ತಾರೋ ಆಗ ಆಕೆಗೆ ಸ್ವಲ್ಪ ಧೈರ್ಯ ಬರುತ್ತೆ. ಬಂದಾಗ ಹೇಳ್ತಾರೆ, ಹೋಗು, ನೀನು ಅತ್ಯಂತ ಪ್ರೀತಿಯಿಂದ ನೋಡ್ಕೊಂಡಿರುವಂತ ಆ ನನ್ನ ಪ್ರೀತಿಯ ಶಿಷ್ಯ, ಆ ಮಾಂತ್ರಿಕ ನನ್ನ ಪ್ರೀತಿಯ ಮಗ, ಅವನು ನನ್ನ ವಾರಸುದಾರ, ಅವನನ್ನ ಹೋಗಿ ಕರ್ಕೊಂಡ್ ಬಾ, ಎಲ್ಲ ಸಕಲ ಮರ್ಯಾದೆಗಳಿಂದ ಅವನನ್ನ ಸ್ವಾಗತಿಸಿ ಆಹ್ವಾನಿಸಿ ಕರ್ಕೊಂಡ್ ಬಾ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಮಾತುಗಳನ್ನ ಕೇಳಿ ಗುರುಮಾತೆಗೆ ಆಶ್ಚರ್ಯ ಆಗತ್ತೆ. ಏನಿದು, ನಿಜನಾ ಇದು ನಡೀತಾ ಇರೋದು? ಇವ್ರು ನಿಜವಾಗ್ಲೂ ಹೇಳ್ತಾ ಇದ್ದಾರಾ ಅಥವಾ ಇಲ್ಲಿ ಏನಾದ್ರೂ ಡ್ರಾಮಾ ಮಾಡ್ತಾ ಇದ್ದಾರಾ ಅಂತ ಅಂದ್ಬಿಟ್ಟು ನೋಡ್ತಾರೆ. ಆದ್ರೆ ಆಕೆಗೆ ಅರ್ಥ ಆಗತ್ತಲ್ವಾ ಮಾಸ್ಟರ್ಸ್, ನಿಜವಾಗ್ಲೂ ಕೂಡ ಅಂತಹ ಒಂದು ಆನಂದದ ಸ್ಥಿತಿಯಲ್ಲಿ, ಸಂತೃಪ್ತವಾದಂತ ಸ್ಥಿತಿಯಲ್ಲಿ, ಸಮಾಧಾನದ ಚಿತ್ತದಲ್ಲಿ ಅವರಿದ್ದಾರೆ ಅನ್ನುವಂಥದ್ದು ಅರ್ಥ ಆಗಿ ಅವ್ರ ಆ ರೀತಿಯಾಗಿ ಹೇಳಿದಾಗ ಅವರ ಆನಂದಕ್ಕೆ ಪಾರವೇ ಇರೋದಿಲ್ಲ. ಅಂತಹ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಇಲ್ಲಿ ಆಕೆನೇ ಖುದ್ದಾಗಿ ಬರ್ತಾರೆ. ಇಲ್ಲಿ ಹೆಂಗಿರುತ್ತೆ ಮಿಲಾರೇಪರ್ ಅವರ ಹತ್ರ ಸಂದರ್ಭ ಅಂತಂದ್ರೆ, ಎಲ್ಲಾ ಶಿಷ್ಯರು ಮತ್ತೆ ಗೋಂಗ್ಡನ್ ಅವರು ಕೂಡ ಬಿಟ್ರೆ ಎಲ್ಲಿ ಎದ್ದೋಗಿ ಇವನ್ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾನಂತ ಕಾವಲ್ ಕಾಯ್ಕೊಂಡು ಕೂತಿರ್ತಾರೆ. ಆ ರೀತಿಯಾಗಿರುವಂತ ಸ್ಥಿತಿಯಲ್ಲಿ ಆ ಗುರುಮಾತೆ ಅಲ್ಲಿಗೆ ಬಂದಾಗ ಹೇಳ್ತಾರೆ, ಈ ತರ ನೀನು ಗುರುಗಳು ನಿನ್ನನ್ನ ತುಂಬಾ ಪ್ರೀತಿಯಿಂದ ನಿನ್ನನ್ನ ಆಹ್ವಾನ ಮಾಡಿ ಸ್ವಾಗತಿಸಿ ತುಂಬಾ ಗೌರವದಿಂದ ಕರ್ಕೊಂಡ್ ಬಾ, ನನ್ನ ವಾರಸುದಾರನನ್ನ ಕರ್ಕೊಂಡ್ ಬಾ ಅಂತ ಹೇಳಿದ್ದಾರೆ ಅಂತಂದ್ರೆ, ಏನೋ ಸುಮ್ನೆ ಹೇಳ್ತಾ ಇದ್ದಾರೆ ನನ್ನನ್ನು ಅವ್ರ ಹತ್ರ ಕರ್ಸ್ಕೊಳ್ಳೋದಿಕ್ಕೆ, ಆಮೇಲಿಂದ ನನಗಿದೆ ಗ್ರಾಚಾರ, ಏನಾಗುತ್ತೋ ಆಗ್ಲಿ ಬಿಡು ಅನ್ನುವಂತ ಸ್ಥಿತಿಯಲ್ಲಿ ಯಾವುದೇ ನಂಬಿಕೆ ಇಲ್ದೆ, ಭರವಸೆ ಇಲ್ದೆ, ಕಂಪ್ಲೀಟ್ ದುಃಖ ತಪ್ತರಾಗೇನೆ, ತುಂಬಾ ಡಿಪ್ರೆಷನ್ ಅಲ್ಲಿ, ತುಂಬಾ ಖಿನ್ನತೆಗೆ ಒಳಗಾಗೇನೆ ಅವರು ತಮ್ಮ ಗುರುಗಳ ಬಳಿಗೆ ಹೋಗ್ತಾರೆ. ಮಾಸ್ಟರ್ಸ್, ಎಲ್ಲಿವರೆಗೆ ನೋಡ್ರಿ, ಈ ಒಂದು ವಿಚಾರಗಳನ್ನ ನಾವು ಗಮನಿಸ್ಕೊಂಡಾಗ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಎಲ್ಲಿವರೆಗೆ ನಾವು ಬೇಕು 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 ಅನ್ನೋದನ್ನ ಹಿಂಗ್ ಹಿಡ್ಕೊಂಡಿರ್ತೀವೋ ಅಲ್ಲಿವರೆಗೂ ನಮ್ಗೆ ಬೇಕು ಅನ್ನೋಂಥದ್ದು ಸಿಗದಂಗೆ ಇರುತ್ತೆ. ಉದಾಹರಣೆಗೆ ಆ ಒಂದು ಮಹಾಭಾರತದಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಆ ಒಂದು ದ್ರೌಪದಿಯ ವಸ್ತ್ರಾಪಹರಣದ ಆ ಒಂದು ಸನ್ನಿವೇಶವನ್ನ ನಾವು ನೆನಪಿಸ್ಕೊಂಡಿದ್ದಾದ್ರೆ, ಆಕೆ ತನ್ನ ಮಾನವನ್ನ ಉಳಿಸ್ಕೋಬೇಕು, ರಕ್ಷಿಸ್ಕೊಳ್ಬೇಕು ಅಂತ ಅಂದ್ಬಿಟ್ಟು ತನ್ನ ಸೆರಗನ್ನ ಬಿಡದಂತೆ ಗಟ್ಟಿಯಾಗಿ ಹಿಡ್ಕೊಂಡಿರೋ ಅಷ್ಟು ಸಮಯ ಆಕೆಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರಕ್ಷಣೆ ಸಿಗ್ಲಿಲ್ಲ. ಆದ್ರೆ ನನ್ನನ್ನ ನಾನು ರಕ್ಷಣೆ ಮಾಡ್ಕೊಳ್ಳೋದಿಕ್ಕೆ ನನ್ನ ಕೈಲಿ ಆಗಲ್ಲ, ಕೃಷ್ಣ ನೀನೇ ಗತಿ ನೀನೇ ಮತಿ ಅಂತ ಆಕೆ ಎರಡೂ ಕೈಗಳನ್ನ ಬಿಟ್ಟು ಕೈ ಮುಗಿದು ಕೃಷ್ಣನನ್ನ ಪ್ರಾರ್ಥನೆ ಮಾಡ್ಕೊಂಡಾಗ ಆಗ ಆಕೆಗೆ ಸಂಪೂರ್ಣವಾಗಿರ್ತಕ್ಕಂಥ ಸಹಕಾರ ಅನ್ನುವಂಥದ್ದು ಭಗವಂತನಿಂದ ಸಿಗುತ್ತೆ, ಆಕೆಯ ರಕ್ಷಣೆ ಆಗತ್ತೆ. ಇದು ಮಾಸ್ಟರ್ಸ್ ಅಲ್ಲಿ ಇರುವಂತ ಒಂದು ವಿಚಾರ. ಅದೇ ತತ್ವವನ್ನ ಇಲ್ಲಿ ನಾವು ಈ ಸಂದರ್ಭದಲ್ಲಿ ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಬೇಕು 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 ಅಂತ ತೀವ್ರವಾದ ತುಡಿತದಿಂದ ಅವರು ಅಷ್ಟು ಪರಿತಪಿಸ್ತಾ ಇದ್ರು. ಆದ್ರೆ ಇನ್ನು ಮುಗಿದೋಯ್ತು ಬಿಡಿ, ಇನ್ನಿಷ್ಟೇ ನನ್ನ ಕತೆ, ಇಲ್ಲ ಇನ್ನಿಷ್ಟೇ ನನ್ನ ಜನ್ಮ ಅನ್ನೋ ಮಟ್ಟಕ್ಕೆ ಪೂರ್ತಿಯಾಗಿ ಆಸೆಯನ್ನ ಬಿಟ್ಬಿಟ್ಟ ತಕ್ಷಣ ಅಂತ ಹಿಡ್ಕೊಂಡ್ರು. ಸಾಧನೆ ಮಾರ್ಗದಲ್ಲಿ ಹೀಗೆ ಮಾಸ್ಟರ್ಸ್ ಆಗೋದು. ಯಾಕೆ ಈ ವಿಷಯನ ನಾನು ಇಷ್ಟು ಕ್ಲಾರಿಟಿಯಿಂದ ಹೇಳೋದಿಕ್ಕೆ ಹೆಂಗ್ ಸಾಧ್ಯ ಆಗ್ತಾ ಇದೆ ಅಂದ್ರೆ, ಇದು ನನ್ನ ಅನುಭವ ಜ್ಞಾನ ಆಗಿದೆ ಮಾಸ್ಟರ್ಸ್. ನಾನು ನನ್ನ ಕರ್ಮಗಳ ಸುನಾಮಿಯಲ್ಲಿ ಇಷ್ಟೇ ನನ್ನ ಕತೆ ಮುಗಿದೋಯ್ತು, ನಾನಿನ್ನ ಸ್ಯೂಸೈಡ್ ಮಾಡ್ಕೋಬೇಕಷ್ಟೇ ಅನ್ನುವಂಥ ಸ್ಥಿತಿಯಲ್ಲಿ ಇರ್ಬೇಕಾದ್ರೆ ಅಲ್ಲಿ ನನಗೆ ಬೇಕಾಗಿರ್ತಕ್ಕಂಥ ಜ್ಞಾನವನ್ನ ಮತ್ತೆ ತಡ್ಕೊಂಡು ನಿಂತ್ಕೊಳಕ್ ಬೇಕಾಗಿರ್ತಕ್ಕಂಥ ಶಕ್ತಿಯನ್ನ ಅಲ್ಲಿ ನನಗೆ ಏನ್ ಬೇಕಾಗಿತ್ತು ಅದನ್ನ ನನಗೆ ಕೊಟ್ಟು ನನ್ನನ್ನ ಉಳಿಸ್ಕೊಳ್ತಾ ಬಂದ್ರು. ಪೆಟ್ಟುಗಳನ್ನ ಕೊಡ್ತಾ ಇದ್ರು, ಮತ್ತೆ ಆ ಪೆಟ್ಟುಗಳಿಂದ ಇನ್ನ ನನ್ನ ಕತೆ ಮುಗ್ದೋಯ್ತು, ತಡ್ಕೊಳಕ್ ಆಗಲ್ಲ ಅಂತ ತಕ್ಷಣ ಮತ್ತೆ ಅದಕ್ಕೆ ಉಪಶಮನವನ್ನ ಕೊಡೋದು. ಪೆಟ್ಟುಗಳು ಕೊಡೋದು, ಚಿವುಟೋದು, ತೊಟ್ಲು ತಗೋದು, ಚಿವುಟೋದು, ತೊಟ್ಲು ತಗೋದು, ಈ ರೀತಿಯಾಗಿ ನನ್ನ ಜೀವನದಲ್ಲಿ ನಡೆದಿರೋದ್ರಿಂದ, ಮಿಲಾರೇಪರ್ ಅವರ ಜೀವನದಲ್ಲೂ ಕೂಡ ಅದೇ ನಡೆದಿರೋದ್ರಿಂದ, ಯಾಕೆ ಮಿಲಾರೇಪರ್ ಅವರ ಒಂದು ಜೀವನ ಚರಿತ್ರೆಯ ಆ ಒಂದು ಪುಸ್ತಕವನ್ನ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡೋದಕ್ಕೆ ಅದು ನನ್ನ ಬಳಿಗೆ ಬಂದಿದೆ ಅನ್ನುವಂಥದ್ದು ಕೂಡ ನನಗೆ ಅರ್ಥ ಆಗಿರ್ತಕ್ಕಂಥದ್ದು ಮಾಸ್ಟರ್ಸ್. ಅವ್ರು ಯಾವ ರೀತಿಯಾಗಿ ಎಷ್ಟೇ ಪರೀಕ್ಷೆಗಳು ಬಂದ್ರು ತಡ್ಕೊಂಡು ನಿಂತ್ಕೊಂಡ್ರು, ಇವಾಗ ನೀನು ಹಾಗೆ ನಿಲ್ಬೇಕು ಅನ್ನುವಂತ ರೀತಿಯಲ್ಲಿ ನನ್ನನ್ನ ತಯಾರು ಮಾಡೋದಿಕ್ಕೆ ಆ ಒಂದು ಅದ್ಭುತವಾದಂತ ಜ್ಞಾನ ನನ್ನ ಹತ್ರಕ್ಕೆ ಬಂದಿದೆ ಅನ್ನೋದು ಆ ಮುಂದಿನ ದಿನಗಳಲ್ಲಿ ನನಗೆ ಅರ್ಥ ಆಗಿರ್ತಕ್ಕಂಥದ್ದು ಮಾಸ್ಟರ್ಸ್. ಸೊ ಎಲ್ಲ ವಿಚಾರಗಳನ್ನ ಗಮನಿಸಿದಾಗ
ಸಂಪೂರ್ಣ ಶರಣಾಗತಿ ಭಾವ ಇರಬೇಕು ಒಬ್ಬ ಸಾಧಕನಿಗೆ. ಸಂಪೂರ್ಣ ಶರಣಾಗತಿಯ ಸ್ಥಿತಿಯಲ್ಲಿ ಆತ ಬಂದು ಇನ್ನ ನಂದು ಅನ್ನೋದು ಏನು ಇಲ್ಲ ಅನ್ನೋಂಥ ಸ್ಥಿತಿಗೆ ಆತ ಬಂದ್ಬಿಟ್ಟ ಮೇಲೆ, ಇನ್ನು ಆಗೋದಿಲ್ಲ ಅಂತ ಪೂರ್ತಿ ಕೈ ಚೆಲ್ಲಿ ಕೂತ್ಕೊಂಡ್ಮೇಲೆ, ಏನು ಸ್ವಲ್ಪ ಪ್ರಯತ್ನ ಮಾಡಿ ಕೈ ಚೆಲ್ಲಿ ಕೂತ್ಕೊಂಡ್ಬಿಡ್ತೀವಿ ಅಂತಂದ್ರೆ ಅಲ್ಲ, ಅದು ಹಾಗಲ್ಲ. ಕ್ವಾಲಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಆ ಕ್ವಾಲಿಟಿಯಿಂದ ಎಲ್ಲ ರೀತಿಯಲ್ಲಿ ಶತಾಯ ಗತಾಯ ಅಂತ 100ಕ್ಕೆ 100 ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿ ಇನ್ನು ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಟಾಗ ಮಾತ್ರ ನಮ್ಗೆ ಅಂತ ಒಂದು ಸಹಾಯ ಸಿಗುವಂಥದ್ದು, ಆ ಕರ್ಮಗಳ ಪ್ರಕ್ಷಾಳನೆ ಆಗುವಂಥದ್ದು. ಇದು ಮಾಸ್ಟರ್ಸ್ ಇಲ್ಲಿ ಇರ್ತಕ್ಕಂಥ ಸೂಕ್ಷ್ಮತೆ. ಹಾಗಾಗಿ ಇಲ್ಲಿ ಮಿಲಾರೇಪಾರ್ ಅವರು ಅಷ್ಟೆಲ್ಲ ಪ್ರಾಮಾಣಿಕವಾಗಿ ಎಲ್ಲ ಪ್ರಯತ್ನಗಳನ್ನ ಮಾಡಿ ಇನ್ನು ಆಗೋದಿಲ್ಲ ಅಂತ ಪೂರ್ತಿ ಆಸೆಯನ್ನ ಬಿಟ್ಬಿಟ್ಟ ಮೇಲೆ ಅವ್ರಿಗೆ ಕೊನೆಯಲ್ಲಿ ಅದೆಲ್ಲ ಪ್ರಕ್ಷಾಳನೆ ಆಗಿ ಆವಾಗ ಗುರುಗಳಿಂದ ಅನುಗ್ರಹ ಸಿಕ್ಕಿರ್ತಕ್ಕಂಥದ್ದು. ಇದು ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ವಿಚಾರ. ಇಷ್ಟು ಸೂಕ್ಷ್ಮತೆಗಳನ್ನ ನಾವು ಗಮನಿಸದೆ ಸುಮ್ನೆ ಕಥೆನ ಹೇಳ್ಕೊಂಡು ಹೋಗ್ತೀವಿ ಅಂತಂದ್ರೆ ಏನು ಪ್ರಯೋಜನ ಇಲ್ಲ ಮಾಸ್ಟರ್ಸ್. ಸೊ ಅಂಥ ಒಂದು ವಿಚಾರ ಸೂಕ್ಷ್ಮತೆ ನಾವು ತಿಳ್ಕೊಂಡಿದ್ದಾಯ್ತು. ಕಥೆಯಲ್ಲಿ ಮುಂದುವರೆದಂತೆ ಇನ್ನ ಏನಾಗತ್ತೆ ಅಂತಂದ್ರೆ ಅಂತ ಖಿನ್ನತೆಯ ಸ್ಥಿತಿಯಲ್ಲಿ ಅವರು ತಮ್ಮ ಗುರುಗಳ ಬಳಿಗೆ ಹೋಗ್ತಾರೆ. ಆ ರೀತಿಯಾಗಿ ಹೋದಾಗ ಅಲ್ಲಿ ಮಾರ್ಪಾರ್ ಅವರು ಎಷ್ಟು ಆತ್ಮೀಯವಾಗಿ ಮಿಲಾರೇಪಾರ್ ಅವರನ್ನ ಸ್ವಾಗತಿಸ್ತಾರೆ ಅಂತಂದ್ರೆ, ಬಂದ್ಯಾ ನನ್ನ ಕಂದ, ಬಂದ್ಯಾ ನನ್ನ ಶಿಷ್ಯನೇ, ನಿನಗೋಸ್ಕರ ಎಷ್ಟು ಎದುರು ನೋಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಆ ಎಲ್ಲ ನಾಟಕಕ್ಕೆ ತೆರೆಯನ್ನ ಇಳಿಸಿ ನಿಜವಾದ ಅವರ ಆ ಅಂತರಂಗದ ಸ್ಥಿತಿ ಏನಿದೆ ಆ ಒಂದು ಸ್ಥಿತಿಯಲ್ಲಿ ಅತ್ಯಂತ ಪ್ರೀತಿಯಿಂದ ಅವರನ್ನ ಕರೀತಾರೆ. ಅಲ್ಲಿ ಹೋದ್ರೆ ಇದು ನಿಜಾನೋ ಅಥವಾ ಕನಸೋ ಗೊತ್ತಾಗದೆ ಇರೋಂತ ಅಯೋಮಯ ಸ್ಥಿತಿಯಲ್ಲಿ ಮಿಲಾರೇಪಾರ್ ಅವರು ಇರೋ ಹಾಗಾಗತ್ತೆ. ಅಂತ ಸ್ಥಿತಿಯಲ್ಲಿ ಇದು ಒಂದು ವೇಳೆ ಕನಸಾಗಿದ್ರೆ ಈ ಕನಸು ಹಾಗೆ ಇದ್ ಬಿಡ್ಬೇಕು, ಇದು ಚದುರಿ ಹೋಗ್ಬಾರ್ದು, ಈ ಕನಸು ಎಷ್ಟು ಅದ್ಭುತವಾಗಿರುವಂತ ಕನಸು ಇದು ಅಂತ ಅಂದ್ಕೊಂಡ್ರೆ ಆಗ ಮಾರ್ಪಾರ್ ಅವರು ಕ್ಲಾರಿಟಿ ಕೊಡ್ತಾರೆ, ನೀನೇನ್ ಕನಸು ಕಾಣ್ತಾ ಇಲ್ಲ, ಇದು ವಾಸ್ತವನೇ, ನಾನೇ ನಿನ್ನ ಹತ್ರ ಮಾತಾಡ್ತಾ ಇರೋದು ಅಂತ ತಿಳಿಸ್ತಾರೆ. ಆ ಒಂದು ಮೊಮೆಂಟ್ ಅಲ್ಲಿ ಆ ಒಂದು ಅದ್ಭುತವಾಗಿರ್ತಕ್ಕಂಥ ಆನಂದದ ಅನುಭೂತಿ ಏನ್ ಸಿಗುತ್ತೆ ಅದು ಪದಗಳಲ್ಲಿ ಹೇಳೋದಿಕ್ಕೆ ಸಾಧ್ಯನೇ ಇಲ್ಲ ಮಾಸ್ಟರ್ಸ್. ಅಂತಹ ಅದ್ಭುತವಾಗಿರ್ತಕ್ಕಂಥ ಸ್ಥಿತಿ ಅಲ್ಲಿ ಉಂಟಾಗತ್ತೆ. ಈ ವಿಚಾರಗಳಿಗೆ ಇಲ್ಲಿಗೆ ವಿರಾಮವನ್ನ ಕೊಡೋಣ. ಮುಂದಿನ ವಿಚಾರಗಳನ್ನ ನಾವು ನಾಳೆ ದಿನ ಗಮನಿಸೋಣ ಮಾಸ್ಟರ್ಸ್. ಇಷ್ಟು ಹೊತ್ತು ಇಷ್ಟೆಲ್ಲ ವಿಚಾರಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರ್ತಕ್ಕಂಥ ಈ ಒಂದು ಮಹಾವತಾರ್ ಫೌಂಡೇಶನ್ ವೇದಿಕೆಗೆ ರಂಗನಾಥ್ ಸರ್ ಅವ್ರಿಗೆ ಮತ್ತೆ ನಿಮ್ಗೆಲ್ಲರಿಗೂ ಕೂಡ ತುಂಬಾ ಹೃದಯದ ಧನ್ಯವಾದಗಳನ್ನ ಮತ್ತೆ ಕೃತಜ್ಞತೆಗಳನ್ನ ಅರ್ಪಿಸ್ತಾ ನನ್ನ ವಿಚಾರಗಳನ್ನ ನಾನು ಮುಗಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್. ಮೇಡಮ್, ಧನ್ಯವಾದಗಳು ತಮಗೆ. ಸೊ ಅದ್ಭುತವಾದ ಇವತ್ತಿನ ಒಂದು ಇನ್ನೊಂದು ಟರ್ನ್ ತಗೊಂತು. ಅಂದರೆ ಸ್ಟೋರಿ ಒಂದೊಂದು ದಿವಸ ಇನ್ನೂ ಜಾಸ್ತಿ ನಮಗೆ ಆಸಕ್ತಿ ಹೆಚ್ಚು ಮಾಡ್ತಾ ಇದೆ. ಇವತ್ತು ಸ್ಟೋರಿ ಅಂದರೆ ಆಲ್ಮೋಸ್ಟ್ ಅವರು ಒಂದು ಹಂತಕ್ಕೆ ಬಂದಿದ್ದಾರೆ. ಅಂದರೆ ಅವ್ರಿಗೆ ಈ ದೀಕ್ಷೆ ಸಿಗೋದಂತ ಅವರು ಆಸೆ, ಬಟ್ ಗುರುಗಳು ಸಾಕಷ್ಟು ಟೆಸ್ಟಿಂಗ್ ಕೊಡ್ತಾ ಇದ್ದಾರೆ. ಆದರೂ ಒಂದು ರೀತಿಯಲ್ಲಿ ನಮ್ಗೆ ಇವತ್ತು ಅಂದರೆ ಎಲ್ಲರಿಗೂ ಒಂಥರ ಖುಷಿ ಆಯಿತು. ಸೊ ಒಂದು ಲೆವೆಲ್ಗೆ ಬಂದಿದೆಯಪ್ಪ ಅಂತ. ಇಲ್ಲಾಂದ್ರೆ ಇನ್ನು ಎಷ್ಟು ಟೆಸ್ಟಿಂಗ್ಸ್ ಆಗ್ತದೆ ಇನ್ನು ಎಷ್ಟು ಟೆಸ್ಟಿಂಗ್ಸ್ ಆಗ್ತದೆ ಅಂತ ಯಾರು ಗೊತ್ತಿಲ್ಲ. ಸೊ ಒಂದು ರೀತಿಯಲ್ಲಿ ನೀವು ಹೇಳ್ತಾನೆ ಇದ್ರೆ ಇನ್ನು ಏನ್ ಟೆಸ್ಟಿಂಗ್ ಅಂತಾನೆ ಆ ಟೆಸ್ಟಿಂಗ್ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ವಿ. ಈಗ ಅಟ್ಲೀಸ್ಟ್ ಟೆಸ್ಟಿಂಗ್ಸ್ಗೆ ವಿರಾಮ ಸಿಕ್ತು, ಸ್ವಲ್ಪ ದಾರಿ ಸಿಕ್ತು ಅಂತ ಅರ್ಥ ಆಯ್ತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಅದ್ಭುತವಾಗಿತ್ತು. ಅಂದ್ರೆ ತಾಳ್ಮೆ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಇವತ್ತು ಗೊತ್ತಾಗ್ತಾ ಇದೆ. ಕಾಯ್ತಾ ಇರ್ಬೇಕು ಲೈಫ್ ಅಲ್ಲಿ, ಅಂದ್ರೆ ಅಷ್ಟು ಬೇಗ ಸಿಗಲ್ಲ ಅನ್ನೋದನ್ನ ನೀವು ಇವತ್ತು ನಮಗೆ ಪರಿಪೂರ್ಣವಾಗಿ ಅರ್ಥ ಆಯ್ತು. ಥ್ಯಾಂಕ್ ಯು ಮೇಡಮ್, ತುಂಬಾ ಅದ್ಭುತವಾಗಿ ಜ್ಞಾನ ಹಂಚಿದೀರಾ. ಥ್ಯಾಂಕ್ ಯು ಮೇಡಮ್. ಇಲ್ಲಿ ನಾವು ಅತಿ ಮುಖ್ಯವಾಗಿ ಇನ್ನೊಂದು ವಿಷಯನ ನಾವು ಗಮನಿಸ್ಕೋಬೇಕಾಗತ್ತೆ. ಒಬ್ಬ ಶಿಷ್ಯನಾಗಿರೋನು ಅಥವಾ ಒಬ್ಬ ಸಾಧಕನಾಗಿರೋನು ಎಷ್ಟು ಸಹನೆಯಿಂದ ಇರ್ಬೇಕು, ಎಷ್ಟು ದೃಢವಾದ ಚಿತ್ತದಿಂದ ಇರ್ಬೇಕು, ಎಷ್ಟು ಕಠಿಣವಾಗಿರ್ತಕ್ಕಂಥ ಸಾಧನೆಯನ್ನ ಮಾಡ್ಬೇಕು ಅನ್ನುವಂಥದ್ದು ಈ ಮಿಲಾರೇಪಾರ್ ಅವರ ಜೀವನದ ಚರಿತ್ರೆಯಲ್ಲಿ ನಮ್ಗೆ ಗೊತ್ತಾಗುವಂಥದ್ದು. ಆದ್ರೆ ನಾವುಗಳು ಕೂಡ ಇವಾಗ ಅದೇ ಮಾರ್ಗದಲ್ಲಿ ಇದೀವಿ. ಆದ್ರೆ ನಮ್ಮ ಸ್ಥಿತಿಗತಿಗಳನ್ನ ನಾವು ವಿಶ್ಲೇಷಣೆ ಮಾಡ್ಕೊಂಡಾಗ
ನಾನ್ ಮಾಡುವಂಥದ್ದು ಅರ್ಧ ಗಂಟೆ ಧ್ಯಾನ, 1 ಗಂಟೆ ಧ್ಯಾನ ಅಥವಾ 2-3 ಗಂಟೆ ಧ್ಯಾನ ಮಾಡಿ ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಕೋರಿಕೆಗಳು ಈಡೇರ್ಬೇಕು, ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಕರ್ಮಗಳು ಪ್ರಕ್ಷಾಳನೆ ಆಗ್ಬೇಕು, ದೊಡ್ಡ ದೊಡ್ಡದಾಗಿರ್ತಕ್ಕಂಥ ಕಾಯಿಲೆಗಳೆಲ್ಲ ಒಂದೇ ಸರ್ತಿಗೆ ಕ್ಲಿಯರ್ ಆಗ್ಬಿಡ್ಬೇಕು ಅಂತ ನಾವ್ ಅನ್ಕೊಂಡಾಗ ಅದು ಹೇಗೆ ಸಾಧ್ಯ ಆಗತ್ತೆ ನೋಡಿ. ಅದಕ್ಕೋಸ್ಕರನೇ ಪತ್ರಿಜಿ ಅವರು ಈ ಸಾಧಕರು ಯಾರ್ಯಾರು ಧ್ಯಾನ ಮಾಡೋರು ಯಾರ್ಯಾರು ಇದ್ದಾರೆ ಅವರೆಲ್ಲರೂ ಕೂಡ ಕಂಪಲ್ಸರಿ ಮಿಲಾರೇಪರ್ ಅವರ ಜೀವನ ಚರಿತ್ರೆಯನ್ನ ಓದ್ಲೇಬೇಕು. ಓದ್ದೇ ಇರೋರು ಯಾರು ನೀವು ಧ್ಯಾನನೇ ಮಾಡಬೇಡಿ ಅಂತ ಹೇಳಿರುವಂತದ್ರ ಹಿಂದೆ ಇಷ್ಟು ಅದ್ಭುತವಾಗಿರ್ತಕ್ಕಂಥ ಅವಗಾಹನೆ ಇದೆ, ಇಷ್ಟು ಅದ್ಭುತವಾಗಿರ್ತಕ್ಕಂಥ ಮಾರ್ಗದರ್ಶನದ ಸೂಕ್ಷ್ಮತೆಗಳು ಇದೆ. ಸಾಧಕರು ಹೇಗಿರ್ಬೇಕು ಫಸ್ಟ್ ನೋಡಿ ತಿಳ್ಕೊಳ್ರಿ. ನೀವು ಸುಮ್ನೆ ಆದ್ರೂ ನಾನು ಈ ಸಂಕಲ್ಪ ಇಟ್ಕೊಂಡು ಧ್ಯಾನ ಮಾಡ್ತೀನಿ, ಆ ಸಂಕಲ್ಪ ಇಟ್ಕೊಂಡು ಧ್ಯಾನ ಮಾಡ್ತೀನಿ ಅಂತ ನೀವು ಮಾಡ್ತಿರಲ್ಲ, ನಿಮ್ಮ ಸಂಕಲ್ಪಗಳು ನೆರವೇರ್ಬೇಕು ಅಂತಂದ್ರೆ ನಿಮ್ಮ ಹಿಂದೆ ಲಾಟ್ ಆಗಿ ಇರುತ್ತಲ್ವಾ, ಮೂಟೆಗಳು ಕರ್ಮಗಳ ಅನ್ನುವಂಥದ್ದು ಇರುತ್ತಲ್ಲ, ಆ ಕರ್ಮಗಳಿದ್ದಾಗ ನಿಮ್ಮ ಸಂಕಲ್ಪಗಳು ಹೇಗೆ ನೆರವೇರುತ್ತೆ. ಹಾಗಾಗಿ ನೀವು ಅನ್ಕೊಂಡಿರುವಂತದ್ದು ಏನಾದ್ರೂ ನಿಮ್ಗೆ ಸಾಧನೆ ಆಗ್ಬೇಕು, ನೀವು ಅದನ್ನ ಗೆದ್ದು ಮುಂದಕ್ಕೆ ಹೋಗ್ಬೇಕು ಅಂತಂದ್ರೆ ನಿಮ್ಮ ಸಾಧನೆ ಅಷ್ಟು ತೀವ್ರವಾಗಿರ್ಬೇಕು ಅನ್ನೋಂಥದ್ದು ಅಲ್ಲಿ ನಮ್ಗೆ ಪತ್ರಿಜಿಯವರು ಹೇಳ್ಕೊಟ್ಟಿರ್ತಕ್ಕಂಥದ್ದು ಮಾಸ್ಟರ್ಸ್. ಹಾಗಾಗಿ ನಮ್ಮಲ್ಲಿರ್ತಕ್ಕಂಥ ಎಮೋಷನ್ಸ್, ಭಾವೋದ್ವೇಗಗಳು ಅದನ್ನೇ ಗೆಲ್ಲೋದಿಕ್ಕೆ ನಮ್ ಕೈಲಿ ಆಗ್ತಾ ಇಲ್ಲ. ರಾತ್ರಿ ಎಲ್ಲ ರಾಮಾಯಣ ಕೇಳಿ ಬೆಳಗ್ಗೆ ಎದ್ದು ರಾಮನಿಗೂ ಸೀತೆಗೂ ಏನಾಗ್ಬೇಕು ಅಂತ ಕೇಳೋಂತ ಸ್ಥಿತಿಯಲ್ಲಿ ನಾವಿದ್ದಾಗ ಎಷ್ಟೆಷ್ಟೋ ರೀತಿಯಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಅನ್ನ ನಾವು ಧ್ಯಾನಕ್ಕೆ ಬಂದ್ಬಿಟ್ಟಿದೀವಿ, ನಮ್ಗೆಲ್ಲ ಸಿಕ್ಬಿಡ್ತು, ನಮ್ಗೆಲ್ಲ ಆಗೋಗ್ಬಿಡ್ಬೇಕು ಅಂತ ಅನ್ಕೊಂಡ್ರೆ ಅದು ಹೇಗೆ ಸಾಧ್ಯ ಆಗತ್ತೆ ಮಾಸ್ಟರ್ಸ್. ಇಂಥ ವಿಚಾರಗಳು ನಮ್ಗೆ ಅರ್ಥ ಆಗ್ಬೇಕು ಅನ್ನುವಂಥ ಕಾರಣಕ್ಕೆ ಇಂತಹ ಮಹಾತ್ಮರ ಜೀವನ ಚರಿತ್ರೆಗಳನ್ನ ನಮ್ಮ ಅವರವರ ಭಾಷೆ ಏನೇನಿದೆ ಆ ಭಾಷೆಗಳಿಗೆ ತರ್ಜುಮೆ ಆಗ್ಬೇಕು, ಅವರೆಲ್ಲರೂ ಅದನ್ನ ಓದಿ ಜ್ಞಾನ ತಿಳ್ಕೋಬೇಕು, ಹೇಗೆ ತಯಾರಾಗ್ಬೇಕು ಅನ್ನೋದು ಗೊತ್ತಾಗ್ಬೇಕು ಅಂತ ಪತ್ರಿಜಿಯವರು ಅಷ್ಟೊಂದು ಎಲ್ಲರಿಗೂ ಕೂಡ ಟ್ರಾನ್ಸ್ಲೇಷನ್ ಮಾಡಿ ನಿಮ್ಮ ಅನುಭವಗಳನ್ನ ತಿಳಿಸಿ ಅಂತ ಹೇಳ್ತಾ ಬಂದಿರ್ತಕ್ಕಂಥದ್ದು ಮಾಸ್ಟರ್ಸ್. ಸುಮ್ನೆ ಆ ಮಹಾಗುರುಗಳು ಹೇಳಿರುವಂಥದ್ದು ಅಲ್ಲ, ಏನೋ ಹೇಳ್ಬೇಕು ಅಂತ ಹೇಳಿರುವಂಥದ್ದಲ್ಲ. ಅವರ ಒಂದೊಂದು ಪದ, ಒಂದೊಂದು ಮಾತು, ಒಂದೊಂದು ವಾಕ್ಯ ಅನೇಕ ಅನುಭವಗಳ ಸಾರಾಂಶ ಆಗಿರುತ್ತೆ ಮಾಸ್ಟರ್ಸ್. ಹಾಗಾಗಿ ನಾವು ನಮ್ಮನ್ನ ವಿಶ್ಲೇಷಣೆ ಮಾಡ್ಕೊಳ್ಳೋಣ, ಮಿಲಾರೇಪರ್ ಅವರ ಜೀವನ ಚರಿತ್ರೆಯ ವಿಚಾರವನ್ನ ನಾವು ಅರ್ಥ ಮಾಡ್ಕೊಂಡು ನಾವು ಸರಿಯಾದ ರೀತಿಯಲ್ಲಿ ತಯಾರಾಗೋಣ. ಇಷ್ಟ ಮಾತ್ರ ಹೇಳ್ಬೇಕು ಅಂತ ಯಾವಾಗ್ಲೂ ಅನ್ನಿಸ್ತಾ ಇತ್ತು, ಈಗ ಮತ್ತೆ ಅದನ್ನೇ ಹೇಳ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು. ಮುಂದುವರಿಸಿ ಮಧುರ ಮೇಡಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅದ್ಭುತವಾದ ಸಂದೇಶ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಮಾಸ್ಟರ್ಸ್. ಸ್ನೇಹಿತರೆ, ಈ 1-2 ಜನಕ್ಕೆ ಅವಕಾಶ ಇರುತ್ತೆ. ಮೇಡಮ್ ಇದ್ದಾರೆ, ಯಾರಾದ್ರೂ ನಿಮ್ದು ಅನುಭವ ಹೇಳೋರಿದ್ರೆ ಅಥವಾ ನಿಮ್ದೇನಾದ್ರೂ ಈ ಬುಕ್ಕಿನ ಬಗ್ಗೆ ಏನಾದ್ರೂ ಕೇಳೋರಿದ್ರೆ ಕೇಳ್ಬಹುದು. ಹ್ಯಾಂಡ್ ರೈಸ್ ಮಾಡ್ಕೊಳ್ಳಿ. ಅಡ್ಮಿಟ್ ಮಾಡಿ ಮಲ್ಲಪ್ಪ ನಾಯಕ್ ಮತ್ತೆ ಉಮಾ ಕೇಳ್ಕರ್ ಇಬ್ರು ಇದಾರಲ್ಲ. ಓಕೆ ಸರ್, ಓಕೆ ಸರ್, ಮಾತಾಡಿ. ನಮಸ್ತೆ. ನಮಸ್ತೆ ಎಲ್ಲ ಆತ್ಮ ಬಂಧುಗಳಿಗೂ, ರಂಗನಾಥ್ ಗುರುಜಿ ಅವ್ರಿಗೂ ಹಾಗೂ ಸುರನಾಗಮಿಕಾ ಮೇಡಮ್ನವ್ರಿಗೂ ಅನಂತ ನಮನಗಳು. ಹಾಗೆ ಮಧುರಾ ಹೆಗಡೆ ಮೇಡಮ್ನವ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಏನು ಸನ್ನಿವೇಶ ಇದೆ, ಬಹಳಷ್ಟು ರೋಮಾಂಚನಕಾರಿಯಾಗಿತ್ತು ಮೇಡಮ್. ಇಲ್ಲಿ ನಾನು ಅರ್ಥ ಮಾಡ್ಕೊಂಡಿದ್ದು ಇದರಿಂದ ಏನು ಗೌತಮ ಬುದ್ಧರು ಏನ್ ಹೇಳಿದ್ರು, ಆಸೆ ದುಃಖಕ್ಕೆ ಮೂಲ, ಆಸೆಯನ್ನು ಬಿಟ್ರೆ ಎಲ್ಲವೂ ಸಾಧ್ಯ, ಮೋಕ್ಷ ಸಾಧನೆಗೆ ಸಾಧ್ಯ ಅಂತ ಹೇಳ್ಬಿಟ್ಟು, ಮೋಕ್ಷ ಅನ್ನೋದು ಅಷ್ಟು ಸುಲಭವಾಗಿ ಸಿಗೋದಿಲ್ಲ. ಸಂಪೂರ್ಣ ಶರಣಾಗತಿ ಗುರುವಿಗೆ ಆಗ್ಬೇಕು. ಅಷ್ಟೇ ಅಲ್ಲದೆ ಗುರು ಕೊಡ್ತಕ್ಕಂಥ ಎಲ್ಲಾ ಕಠಿಣ ಒಂದು ಪರಿಶ್ರಮವನ್ನ ನಾವು ಏನು ಸಹನೆಯಿಂದ ಮತ್ತು ತಾಳ್ಮೆಯಿಂದ ನಡ್ಕೊಂಡ್ರೆ ಮಾತ್ರ ಅದು ಸಾಧ್ಯ ಅನ್ನೋದು. ಇಲ್ಲಿ ಮಿಲಾರೇಪರ್ ಅವರನ್ನ ಮಾರ್ಪರ್ ಅವರು ಒಂದು ಪುಟಕ್ಕಿಟ್ಟ ಚಿನ್ನದಂತೆ ಅವರನ್ನ ತಯಾರು ಮಾಡಿ ಕೊನೆಗೆ ದೀಕ್ಷೆಯನ್ನ ಕೊಟ್ಟರು ಅನ್ನೋದು ನಾನು ಇಲ್ಲಿ ಅರ್ಥ ಮಾಡ್ಕೊಂಡೆ. ಈ ಒಂದು ಅದ್ಭುತವಾಗಿರ್ತಕ್ಕಂಥ ಸನ್ನಿವೇಶವನ್ನ ನಾವಿವತ್ತು ಕಣ್ಮುಂದೆ ಬಂತಂತೆ ಆಯ್ತು ಮೇಡಮ್. ಈ ತಮಗೆ ಮತ್ತು ಈ ಅವಕಾಶವನ್ನು ಕಲ್ಪಿಸಿರ್ತಕ್ಕಂಥ ರಂಗನಾಥ್ ಗುರುಜಿ ಹಾಗೂ ಮಧುರಾ ಮೇಡಮ್ ಅವರಿಗೆ ಎಲ್ಲಾ ಆತ್ಮ ಬಂಧುಗಳು ವಂದಿಸಿ ನನ್ನ ಅನಿಸಿಕೆಯನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಲ್ಲಪ್ಪ ನಾಯ್ಕ ಸರ್, ಥ್ಯಾಂಕ್ ಯು ವೆರಿ ಮಚ್. ಜಗದೀಶ್ ಅವ್ರ ಕೊಡಿಮ್ಮ, ಜಗದೀಶ್ ಅವ್ರ ಕೊಡಿ. ಜಗದೀಶ್ ಸರ್ ಮಾತಾಡಿ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ ಸರ್. ಮೇಡಮ್, ಈ ಒಂದು ಮಿಲಾರೇಪ ಪುಸ್ತಕನ ನೀವು ಸ್ವಾಧ್ಯಾಯ ಮಾಡೋದಕ್ಕೆ ಮೊದಲೇ ಓದಿದ್ದೆ.
ಈಗ ನಿಮ್ಮ ಒಂದು ಸ್ವಾಧ್ಯಾಯದಿಂದ ನನಗೆ ಸಂಪೂರ್ಣ ಅರ್ಥ ಆಯ್ತು. ಆ ಅವರ ಒಂದು ಪರೀಕ್ಷೆಯನ್ನ ಅವರು ಎದುರಿಸಿದ ರೀತಿನೇ ನಿಜಕ್ಕೂ ಯಾರಿಂದನೂ ಇದನ್ನ ಈ ಒಂದು ಕಲಿಯುಗದಲ್ಲಿ ನಾವು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಏನೋ ಅನ್ನೋ ಒಂದು ಪರಿಸ್ಥಿತಿ ಇದೆ ಮೇಡಮ್. ಯಾಕೆಂದ್ರೆ ನಾವು ಒಂದು ಸಣ್ಣ ಕೆಲಸ ಏನಾದ್ರೂ ಹೇಳಿದ್ರೆ ನಮ್ಮಿಂದ ಆಗಲ್ಲ ಅಂತ ನಾವು ಬೇಗ ಹೊರಗೆ ಬಂದ್ಬಿಡ್ತೀವಿ. ಇವತ್ತು ರಂಗನಾಥ್ ಗುರುಜಿ ಅವರು ಏನೇನೋ ಎಲ್ಲಾ ಕೆಲ್ಸಗಳನ್ನ ಹೇಳ್ತಿರ್ತಾರೆ, ಬಟ್ ನಮಗೆ ಮಾಡ್ಲಿಕ್ಕೆ ನಾವು ಬೇಗನೆ ಹಿಂಜರಿತಾ ಇರ್ತೇವೆ. ಆದ್ರೆ ಆ ತತ್ವವನ್ನು ಪಡಿಲೇಬೇಕು, ನಾವು ಸಾಧಿಸ್ಲೇಬೇಕು ಅಂತ ಅಷ್ಟೊಂದು ಕಷ್ಟಗಳನ್ನು ಕೊಟ್ರುನು ಅವ್ರು ಸಹಿಸ್ಕೊಂಡ್ರಲ್ಲ, ಅದು ನಾವು ಈ ಜನ್ಮದಲ್ಲಿ ಊಹೆ ಮಾಡ್ಕೊಳಕ್ಕೂ ಸಾಧ್ಯ ಇಲ್ಲ ಮೇಡಮ್. ಹಂಗಿದೆ ಅದು. ತುಂಬಾ ಚೆನ್ನಾಗಿ ಅರ್ಥ ಆಯ್ತು ನಮಗೆ. ಇನ್ನೊಂದ್ಸಲ ಮತ್ತೆ ಓದ್ಬೇಕು ಮೇಡಮ್. ನಾನೀಗ ಒಂದ್ಸರಿ ನೀವು ಹೇಳಿದ್ರೆ ಪೂರ್ಣ ಮನನ ಆಯ್ತು. ಮತ್ತೆ ನಾನು ಇನ್ನೊಂದ್ಸರಿ ಓದ್ಬೇಕು. ಆ ನಿಟ್ಟಿನಲ್ಲಿ ನಾವು ಮಾಡ್ತಕ್ಕಂಥ ಧ್ಯಾನ ಅಂತೂ ಏನಕ್ಕೂ ಸಾಲದ ಮೇಡಮ್. ಇದು ಅವರ ಒಂದು ಇದನ್ನ ನೋಡಿದ್ರೆ ಮುಂದೆ ಈಗ ನೀವು ಪೂರ್ಣ ಹೇಳಿದ್ರಿ, ಇನ್ನು ಅವ್ರನ್ನ ಶಿಷ್ಯನ್ನ ಸಂಪೂರ್ಣ ಒಪ್ಕೊಂಡು ಹೇಗ್ ಸಾಧನೆ ಮಾಡ್ಬೇಕು ಅನ್ನೋದನ್ನ ಅವ್ರು ಹೇಳ್ಕೊಡ್ತಾರೆ. ಆ ಪ್ರಕಾರ ಅವ್ರು ಸಾಧನೆ ಮಾಡ್ತಾರೆ. ಅದು ದೀಪ ತಲೆ ಮೇಲೆ ಇಟ್ಕೊಂಡು ಅವ್ರು ಮಾಡ್ತಕ್ಕಂಥ ರೀತಿ, ಅವರು ಇದನ್ನಂತ್ರ ನಿಜಕ್ಕೂ ನನ್ಗೆ ಆಶ್ಚರ್ಯ ಆಗುತ್ತೆ ಮೇಡಮ್. ಆ ರೀತಿ ಮೇಲಾರೆಪುರ ಅವರು ಸಾಧನೆ ಮಾಡ್ತಾರೆ, ಬುದ್ಧತ್ವವನ್ನ ಪಡಿತಾರೆ. ಇದು ನಾವು ಮಾಡ್ತಕ್ಕಂಥದ್ದಂತೂ ಏನೂ ಅರ್ಥ ಮೇಡಮ್. ನಾವು 1 ಗಂಟೆ ಏನಕ್ಕೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ ಮೇಡಮ್. ಸರ್, ನಿಮ್ದು ವಾಯ್ಸ್ ಬ್ರೇಕ್ ಆಯ್ತು, ಪೂರ್ತಿಯಾಗಿ ಅರ್ಥ ಆಗ್ಲಿಲ್ಲ. 1 ಗಂಟೆ 2 ಗಂಟೆ ಧ್ಯಾನ ಅಂತಂದ್ರಿ, ಅದೇನು ಅಂತ ಮುಂದಕ್ಕೆ ಅರ್ಥ ಆಗ್ಲಿಲ್ಲ. ಯಾಕೆ ನಮ್ಮ ಹತ್ರ ಆ ಮಾಡ್ಲಿಕ್ಕೆ ಧ್ಯಾನ ಆಗ್ತಾ ಇಲ್ಲ ಅಂತ. ಮಾಡೋದ್ರಿಂದ ಹೇಳಿ ಸರ್. ಆ ಧ್ಯಾನವನ್ನ ನಮಗೆ ಮಾತಾಡಿ ಯಾಕೆ ಜಗದೀಶ್ ಅವ್ರ ಸರ್. ತರ ಆ ಧ್ಯಾನನ ಅವ್ರ ತರ ನಮಗೆ ಯಾಕೆ ಮಾಡಕ್ ಆಗ್ತಾ ಇಲ್ಲ ಅಂತ ಮೇಡಮ್ ನನ್ನ ಒಂದು ಪ್ರಶ್ನೆ. ಸರ್, ಅವ್ರ ತರ ಮಾಡೋದಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ, ನಮ್ಮಲ್ಲಿ ಆ ರೇಂಜ್ ಅಲ್ಲಿ ಇರ್ತಕ್ಕಂತ ಒಂದು ಕಮಿಟ್ಮೆಂಟ್ ಇಲ್ಲ ಅಂತ ಸರ್. ನಾವು ಆ ರೇಂಜ್ ಅಲ್ಲಿ ಶ್ರಮ ಪಡುವಂತ ಸ್ಥಿತಿಯಲ್ಲಿ ನಾವು ಈ ಪ್ರಸ್ತುತ ಈ ಭೂಮಿ ಮೇಲೆ ಯಾರು ಇಲ್ಲ ಅಂತ ಸರ್ ಅರ್ಥ. ಆ ಕಷ್ಟಗಳು, ಆ ರೇಂಜ್ ಏನಿದೆ, ಆ ಒಂದು ಬೇಕೇ ಬೇಕು ಅನ್ನೋಂಥ ತೀವ್ರವಾದ ತುಡಿತ ಏನಿದೆ, ಆಸ್ಪಿರೇಷನ್, ಬರ್ನಿಂಗ್ ಫೈರ್ ಅಂತ ಏನ್ ಹೇಳ್ತೀವಿ, ಆ ಬರ್ನಿಂಗ್ ಫೈರ್ ಅವರಲ್ಲಿತ್ತು. ಒಂದು ವೇಳೆ ಪತ್ರಿಜಿಯವರು ಇದನ್ನೇ ಅಲ್ವಾ ಹೇಳೋದು, ಅವ್ರು ಪಡ್ಕೊಂಡಿದ್ದಾರೆ ಅಂದ್ರೆ ನಾವು ಪಡ್ಕೊಳ್ಳೋದಿಕ್ ಸಾಧ್ಯ ಅಂತ. ಅವ್ರು ಯಾವ ರೀತಿಯಾಗಿ ಪಡ್ಕೊಳ್ಳೋದಿಕ್ಕೆ ಯಾವ ರೀತಿಯಾಗಿ ತಯಾರಾಗಿದ್ರು, ಅದೇ ರೀತಿಯಾಗಿ ನಾವು ತಯಾರಾದ್ರೆ ನಾವು ಖಂಡಿತ ಪಡ್ಕೊಳ್ತೀವಿ ಸರ್. ಈಗ ನಾವು ಪಡ್ಕೊಳ್ತಾ ಇಲ್ಲ ಅಂತಂದ್ರೆ ಆ ರೇಂಜ್ ಅಲ್ಲಿ ನಾವು ಸಂಸಿದ್ಧರಾಗಿ ಇಲ್ಲ ಅಂತ ಅರ್ಥ. ನಾವು ಆ ರೇಂಜ್ ಅಲ್ಲಿ ಪ್ರಿಪೇರ್ ಆಗಿಲ್ಲ ಇನ್ನೂನು ಅಂತ ಅರ್ಥ. ಒಂದು ವೇಳೆ ನಾವು ಮಿಲಾರೇಪಾರವರಷ್ಟೇ ತೀವ್ರವಾಗಿ ನಾವು ಕೂಡ ಸಂಸಿದ್ಧರಾಗಿದ್ರೆ, ಆವಾಗ ಖಂಡಿತವಾಗಿಯೂ ಮಿಲಾರೇಪರ್ ಅವ್ರಿಗೆ ಯಾವ ರೀತಿಯಾಗಿ ಸಿಕ್ಕಿದೆ ನಮಗೂ ಕೂಡ ಸಿಗುತ್ತೆ, ನೋ ಡೌಟ್ ಅಬೌಟ್ ಇಟ್. ಇದೆಲ್ಲ ಕೂಡ ಆಲ್ರೆಡಿ ಯಾರು ಸಾಧನೆ ಮಾಡಿದ್ದಾರೆ ಅವ್ರಿಗೆಲ್ಲರಿಗೂ ಕೂಡ ಸಿಕ್ಕಿದೆ. ಅದನ್ನೇ ಪತ್ರಿಜಿಯವರು ಹೇಳಿರೋದು, ನನಗೆ ಸಿಕ್ಕಿದೆ ಅಂದ್ಮೇಲೆ ನಿಮಗೂ ಸಿಗುತ್ತೆ, ಬುದ್ಧನಿಗೆ ಸಿಕ್ಕಿದೆ ಅಂತಂದ್ಮೇಲೆ ನಿಮಗೂ ಸಿಗುತ್ತೆ, ಮಿಲಾರೇಪಕ್ ಸಿಕ್ಕಿದೆ ಅಂದ್ಮೇಲೆ ನಿಮಗೂ ಸಿಗುತ್ತೆ ಅಂತಾನೆ ಅವ್ರು ಹೇಳ್ತಾ ಬಂದಿರೋದು. ಈಗ ನಮ್ಗೆ ಯಾಕೆ ಸಾಧನೆ ಮಾಡಕ್ ಆಗ್ತಾ ಇಲ್ಲ ಅಂತಂದ್ರೆ, ನಾವು ಆ ಮಟ್ಟದಲ್ಲಿ ಸಂಸಿದ್ಧರಾಗಿ ಇಲ್ಲ. ನಾವಿನ್ನು ಕಂಫರ್ಟ್ ಝೋನ್ ಅಲ್ಲಿ ಇದ್ದೀವಿ. ನಾವಿನ್ನು ಕೆಲವೆಲ್ಲ ಬಂಧನಗಳಲ್ಲಿ ನಾವು ಸಿಕ್ಕಾಕೊಂಡಿದ್ದೀವಿ. ಅದನ್ನ ಬ್ರೇಕ್ ಮಾಡಿ ನಾವು ಆಚೆ ಬರೋದಕ್ಕೆ ಆಗ್ತಾ ಇಲ್ಲ. ಅದ್ರ ಜೊತೆಗೆ ಬ್ರೇಕ್ ಮಾಡಿ ಆಚೆ ಬರುವಂತ ಮಾರ್ಗನೂ ನಮ್ದಲ್ಲ, ನಮ್ದು ಮಧ್ಯೆ ಮಾರ್ಗದಲ್ಲಿ ಇದ್ದುಕೊಂಡು ಗಂಡ ಹೆಂಡತಿ ಮಕ್ಕಳು ಸಂಸಾರ ವ್ಯವಹಾರ ವ್ಯಾಪಾರ ವೃತ್ತಿ ಏನೇನಿದೆ ಅದನ್ನೆಲ್ಲವನ್ನೂ ಕೂಡ ನಾವು ನಿರ್ವಹಿಸ್ಕೊಂಡು ನಿರಂತರವಾಗಿ ನಾವು ಸಾಧನೆ ಮಾಡ್ತಾ ಹೋಗುವಂಥದ್ದು ಆಗಿದೆ ನಮ್ಮ ಮಾರ್ಗ. ಹಾಗಾಗಿ ಎಲ್ಲದರಲ್ಲೂ ಇರೋದ್ರಿಂದ ನಾವು ಮಿಲಾರೇಪರ್ ಅವರ ರೀತಿಯಲ್ಲಿ ಒಂದೇ ಸರ್ತಿಗೆ ನಾವು ಅದನ್ನ ಪಡ್ಕೊಳ್ಳೋದಿಕ್ಕೆ ಆಗೋದಿಕ್ಕೆ ಆ ತರ ನಮ್ಗೆ ಚಾಲೆಂಜ್ ಅಂತ ಅನ್ನಿಸ್ತಾ ಇದೆ. ಮಿಲಾರೇಪರ್ ಅವರ ರೀತಿಯಲ್ಲಿ ಎಲ್ಲವನ್ನು ತ್ಯಜಿಸಿ ನಾನು ಹೋಗ್ತೀನಿ, ಅದಷ್ಟೇ ನನ್ನ ಗುರಿ ಲಕ್ಷ್ಯ ಅಂತಂದಾಗ, ಆ ಒಂದು ತೀವ್ರತೆ ಇದ್ದಾಗ, ಆ ಒಂದು ಪರಿಪಕ್ವತೆ ನಮ್ಮಲ್ಲಿದ್ದಾಗ ಖಂಡಿತ ಸಿಗೋದಿಕ್ಕೆ ಅವಕಾಶ ಆಗುತ್ತೆ. ಹಾಗಾಗಿನೇ ನೋ ಕಾಮೆಂಟ್ಸ್, ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್ಸ್. ಸನ್ಯಾಸ ತೆಗೆದುಕೊಳ್ತಾರೆ ಅಂತಂದಾಗ ಆ ಒಂದು ರೇಂಜ್ ಅಲ್ಲಿ ಇರುವಂತ ಸ್ಥಿತಿಯಲ್ಲಿ ಇರುತ್ತಲ್ವಾ, ಆ ಒಂದು ಸ್ಥಿತಿಯಲ್ಲಿ ಇರುವಂತವ್ರು ಸನ್ಯಾಸ ತಗೊಂಡಾಗ್ಲೇನೆ ಅವ್ರು ಮಹಾಪರಿಪೂರ್ಣರಾಗಿ ಅವರು ತಯಾರಾಗುವಂಥದ್ದು. ಎಂತೆಂಥದ್ದೋ ಸ್ಥಿತಿಯಲ್ಲಿರೋರು ಸನ್ಯಾಸ ತಗೊಳ್ತೀನಿ ನಾನು, ಅದನ್ನು ಬಿಡಕ್ಕಾಗ್ದಂಗೆ ಇದ್ರಲ್ಲೂ ಇರಕ್ಕಾಗ್ದಂಗೆ ಇರ್ತೀನಿ ಅಂತಂದ್ರೆ ಅದಲ್ಲ.
ನಿಜವಾದ ರೇಂಜ್, ನಿಜವಾದ ಒಂದು ಪರಿಪಕ್ವತೆಯಲ್ಲಿ ಇರುವಂತವ್ರು ಸನ್ಯಾಸ ದೀಕ್ಷೆಯನ್ನ ತಗೊಂಡು ಸನ್ಯಾಸತ್ವದಲ್ಲಿ ಸಾಧನೆಯನ್ನ ಮುಂದುವರಿಸ್ತಾರಲ್ಲ, ಅದು ಅಲ್ಟಿಮೇಟ್ ಆಗಿರ್ತಕ್ಕಂಥದ್ದು. ಎಲ್ಲಾರ್ಗೂ ಅದು ಅಷ್ಟು ಸುಲಭವಾಗಿ ಸಾಧ್ಯ ಆಗುವಂಥದ್ದಲ್ಲ. ಮಿಲಾರೇಪರ್ ಅವರ ಜೀವನವನ್ನ ನಾವು ಗಮನಿಸಿದಾಗ ಅದು ಎಷ್ಟು ಕಠಿಣವಾಗಿರುವಂತದ್ದಾಗಿದೆ ಅನ್ನುವಂಥದ್ದು ಮುಂದಿನ ವಿಚಾರಗಳಲ್ಲಿ ನಮ್ಗೆ ಗೊತ್ತಾಗ್ತಾ ಬರುತ್ತೆ. ಹಾಗಾಗಿ ನಾವು ಮಧ್ಯ ಮಾರ್ಗದಲ್ಲಿ ಇರೋದ್ರಿಂದ, ನಾವು ಆ ರೇಂಜಲ್ಲಿ ನಾವು ಕಂಫರ್ಟ್ ಝೋನ್ ಇಂದ ಇನ್ನೂ ಆಚೆಗೆ ಬರ್ದೇ ಇರೋದ್ರಿಂದ ನಾವ್ ಅದನ್ನ ಪಡ್ಕೊಳ್ಳೋದಿಕ್ಕೆ ಈ ರೀತಿಯಾಗಿ ನಾವು ಯೋಚನೆ ಮಾಡೋ ಹಾಗೆ ಆಗ್ತಾ ಇದೆ. ಆದ್ರೆ ಇನ್ನೂ ಒಂದು ಇದಕ್ಕೆ ಎಕ್ಸೆಪ್ಷನ್ ಅನ್ನುವಂತ ಕೆಲವು ಉದಾಹರಣೆಗಳನ್ನ ಗಮನಿಸ್ಕೊಳ್ಳೋಣ. ಸಂಸಾರದಲ್ಲೇ ನಿರ್ವಾಣವನ್ನ ಹೊಂದಿರ್ತಕ್ಕಂಥದಕ್ಕೆ ನಮ್ಮ ಪತ್ರಿಜಿಯವರು ಒಂದು ಉದಾಹರಣೆ ಆದ್ರೆ, ಸಂಸಾರದಲ್ಲಿ ನಿರ್ವಾಣವನ್ನ ಹೊಂದಿರುವಂತದಕ್ಕೆ ಇನ್ನು ಅನೇಕರು ನಮ್ಮ ಪುರಾಣ ಪುಣ್ಯ ಕಥೆಗಳಲ್ಲಿ, ಸಾಧನೆ ಮಾರ್ಗಗಳಲ್ಲಿ ನಮ್ಗೆ ಉದಾಹರಣೆಯಾಗಿ ಇರುವಂತದ್ದು. ಸೊ ಅವ್ರುಗಳನ್ನ ನಾವು ಗಮನಿಸಿದಾಗ ಸಂಸಾರದಲ್ಲಿ ಕೂಡ ನಾವು ವೇಗವಾಗೇನೆ ನಾವು ಈ ಒಂದು ಮುಕ್ತಿಯನ್ನ ಪಡಿಬಹುದು ಅನ್ನುವಂಥದಕ್ಕೂ ಕೂಡ ಅವಕಾಶ ಇದೆ. ಆದ್ರೆ ಆ ಒಂದು ರೀತಿಯಲ್ಲಿ ನಾವು ಮುಕ್ತಿಯನ್ನ ಪಡಿಬೇಕು ಸಂಸಾರದಲ್ಲಿ ಇದ್ಕೊಂಡೆ ಅಂತಂದಾಗ, ನಮ್ಮ ಈಗ ನಾವು ಕಂಫರ್ಟ್ ಅಂತ ಏನ್ ಫೀಲ್ ಆಗ್ತೀವಿ, ಸಂಸಾರದಲ್ಲಿ ಇದ್ಕೊಂಡು ಕಂಫರ್ಟ್ ಝೋನ್ ಅನ್ನ ಕ್ರಾಸ್ ಮಾಡಿ ಸಾಧನೆ ಮಾಡಿದ್ರೆ ಆಗ್ಲೂ ಕೂಡ ಸಾಧ್ಯ ಇದೆ ಸರ್. ಇಟ್ ಈಸ್ ಪಾಸಿಬಲ್. ಒಟ್ನಲ್ಲಿ ಇಲ್ಲಿರ್ತಕ್ಕಂಥ ವಿಷಯ ಇಷ್ಟೇ, ಕಂಫರ್ಟ್ ಝೋನ್ ಅನ್ನ ದಾಟಿ ಆಚೆ ಬಂದ್ರೆ ಮಾತ್ರ ಬೇಕಾಗಿರೋದು ಪಡ್ಕೊಳ್ಳೋಕೆ ಅವಕಾಶ ಆಗತ್ತೆ, ಇಲ್ಲ ಅಂತಂದ್ರೆ ಇಲ್ಲ. ಅಷ್ಟೇ ಸರ್, ವೆರಿ ಕ್ಲಿಯರ್. ನಿಜ ಮೇಡಮ್. ಇವಾಗ ನಮಗೆ ಮಧ್ಯ ಮಾರ್ಗದಲ್ಲಿದ್ದೇವಿ, ಸಂಸಾರದಲ್ಲಿದ್ದೇವೆ, ಪ್ರಾಪಂಚಿಕ ಜೀವನದಲ್ಲಿದ್ದೇವೆ. ಅದರ ಜೊತೆಗೇನೆ ನಾವು ನಮಗೆ ಸಮಯ ಸಿಗುತ್ತೆ, ರಾತ್ರಿ ಸಮಯ ಅಂತೇಳಿ ಅದರಲ್ಲೇ ಹೆಚ್ಚಿನ ಸಮಯವನ್ನ ಇದಕ್ಕೆ ಆದ್ಯತೆ ಕೊಟ್ಟು ನಾವು ಈ ಒಂದು ಸಾಧನೆಗೆ ತೊಡಗಬೇಕು ಅಂತ ನನಗೆ ಅರ್ಥ ಆಗ್ತಾ ಇದೆ ಮೇಡಮ್. ಎಸ್, ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಸರ್. ಯೋಗಿ ಆತ್ಮಕಥೆ ಪುಸ್ತಕ ಸ್ವಾಧ್ಯಾಯ ಮಾಡ್ತಾ ಇದ್ದಾಗ ಅದರಲ್ಲಿ ಕೆಲವರು ಎಂಪ್ಲಾಯೀಸ್ ಇರ್ತಾರೆ, ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತರ ಎಂಪ್ಲಾಯೀಸ್. ಅವರು ಅದ್ರಲ್ಲಿ ಕೆಲಸ ಮಾಡ್ತಾ ಒಂದು ದಿನಕ್ಕೆ 8 ಗಂಟೆಗಳ ಕಾಲ ಅವರು ಸಾಧನೆ ಮಾಡ್ತಾ ಇರ್ತಾರೆ. 8 ಗಂಟೆಗಳು ಅವ್ರಿಗೆ ಹೇಗ್ ಸಿಗುತ್ತೆ ಅಂತಂದ್ರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿ ರಾತ್ರಿ ಸಮಯ ಏನಿದೆ ಅಷ್ಟೂ ಸಮಯವನ್ನ, ನಿದ್ದೆ ಅನ್ನೋದನ್ನ ಬಿಟ್ಟು ಅವರು ಅಲ್ಲಿ ಸಾಧನೆ ಮಾಡ್ತಾ ಇದ್ರು. ಆ ರೀತಿಯಾಗಿ ಸಾಧನೆ ಮಾಡಿ 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 ಅವರು ಆ ರೀತಿಯಾಗಿರ್ತಕ್ಕಂಥ ಒಂದು ಸ್ಥಿತಿಗೆ ಅವರು ತಲುಪಿರ್ತಕ್ಕಂಥದ್ದು. ಅಲ್ಲ, ಅವ್ರು ಸಂಸಾರ ಬಿಟ್ಟಿರ್ಲಿಲ್ಲ, ವೃತ್ತಿಯನ್ನು ಬಿಟ್ಟಿರ್ಲಿಲ್ಲ, ಯಾವುದೇ ವ್ಯವಹಾರವನ್ನು, ಪ್ರಾಪಂಚಿಕ ಜೀವನವನ್ನ ಅವರು ತ್ಯಜಿಸಿರ್ಲಿಲ್ಲ, ಅದ್ರಲ್ಲಿ ಇದ್ದುಕೊಂಡೇ ಅವರು ಅದನ್ನ ಸಾಧನೆ ಮಾಡಿದ್ರು. ಅಂದ್ರೆ ಈ ಉದಾಹರಣೆಯಿಂದ ಕೂಡ ನಮ್ಮ ವೃತ್ತಿ ಆಗ್ಲಿ, ನಮ್ಮ ಸಂಸಾರ ಆಗ್ಲಿ ನಮ್ಗೆ ಅಡ್ಡ ಬರೋದಿಲ್ಲ. ಆ ಒಂದು ತೀವ್ರವಾದ ತುಡಿತ ಇದ್ದಾಗ, ಆ ಒಂದು ಪ್ರಾಮಾಣಿಕ ಪ್ರಯತ್ನ ಇದ್ದಾಗ ಅನ್ನೋದು ನಾವಿಲ್ಲಿ ಅರ್ಥ ಮಾಡ್ಕೋಬಹುದು ಸರ್. ಆ ಒಂದು ಎಕ್ಸಾಂಪಲ್ ನೆನಪಾಯ್ತು ನನ್ಗೆ. ಥ್ಯಾಂಕ್ ಯು ಸರ್, ಅದ್ ನೆನ್ಪು ಮಾಡ್ಕೊಳಕ್ ಅವಕಾಶ ಆಗಿದ್ದಕ್ಕೆ. ಓಕೆ ಮೇಡಮ್, ಧನ್ಯವಾದಗಳು. ಮಧ್ಯೆ ಸ್ವಲ್ಪ ಮಾತಾಡ್ತೀನಿ ಮಧುರಾ ಮೇಡಮ್. ಸಮಗ್ರ ಸ್ವಾಸ್ಥ್ಯ 365 ದಿನಗಳ ಒಂದು ಹೊಸದೇನ್ ಸ್ಟಾರ್ಟ್ ಮಾಡಿದೀವಿ. ಅದಾದ್ಮೇಲೆ ಸರಿಯಾದ ಸಮಯಕ್ಕೆ 7 ಗಂಟೆಗೆ ಮುಗಿಸ್ಬೇಕು ಅನ್ನೋದಿದೆ. ಹಾಗಾಗಿ 2 ಮಾಸ್ಟರ್ಸ್ ಗಳಿಂದ ನಾವು ಮಾತಾಡಿಸ್ತೀವಿ. ಗುರುಜಿ ದಯವಿಟ್ಟು, ಉಮಾ ಮೇಡಮ್ ಅವತ್ತು ಕೂಡ ಹ್ಯಾಂಡ್ ರೈಸ್ ಮಾಡಿದ್ರು, ಅವ್ರಿಗೆ ನಿರಾಶೆ ಮಾಡೋದ್ ಬೇಡ. ಒಂದು ವರ್ಡ್ ಅಲ್ಲಿ ಅವ್ರು ಸ್ವಲ್ಪ ಹೇಳಿ ಅಂತ ನನ್ನ ಅನಿಸಿಕೆ. ಹೌದು, ಉಮಾ ಮೇಡಮ್ 2 ದಿನದಿಂದನೂ ಹ್ಯಾಂಡ್ ರೈಸ್ ಮಾಡ್ತಾನೆ ಇದ್ದಾರೆ. ಅವ್ರಿಗೆ ಅವಕಾಶ ಆದ್ರೆ ಚೆನ್ನಾಗಿರುತ್ತೆ ಅಂತ ನನಗೂ ಅನ್ಸಿತ್ತು. ಎಸ್ ಮೇಡಮ್, Yes, madam. ಅನ್ಮ್ಯೂಟ್ ಕೊಟ್ಟಿದ್ದೀನಿ, ಮಾತಾಡಿ. ಧನ್ಯವಾದ ಗುರುಗಳೇ, ಧನ್ಯವಾದ ಮೇಡಮ್. ಈ ಅವಕಾಶ ನನಗ ತಾವು ಎಲ್ಲರೂ ಕೊಟ್ಟಿದ ಕಾರಣ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಇಷ್ಟು ಮಿಲೇರಪ್ಪ ಅವರ ಕಥೆಯನ್ನು ಕೇಳಿ ನನಗೆ ತುಂಬಾ ಸಂತೋಷನೂ ಕೂಡ ಆಯ್ತು, ಒಂಥರ ಕಣ್ಣೀರು ಕೂಡ ಒದ್ದೆ ಆಯ್ತು. ಏನಪ್ಪಾ, ಗುರುಗಳು ಇಷ್ಟು ಕಷ್ಟವನ್ನು ಕೊಟ್ಟರು ಕೂಡ ಅವರು ಕಲ್ಲು ಬಂಡೆಯಂತೆ ಕರಗದಂತೆ ತಮ್ಮ ಸಾಧನೆಯನ್ನ, ಪರಿಶ್ರಮಕ್ಕೆ ತಾಳ್ಮೆಯನ್ನು ಕೊಟ್ಟು ಸಹನೆಶೀಲತೆಯಿಂದ, ಸಮಾಧಾನದಿಂದ ಇವತ್ತಿಲ್ಲ ನಾಳೆ ನನಗೆ ದೀಕ್ಷೆ ದೊರಿಲೇಬೇಕು, ದೊರೆಯುತ್ತೆ ಅನ್ನುವಂತ ಒಂದು ದೃಢ ನಿಶ್ಚಯದಿಂದ ಅವ್ರೇನ್ ಮಾಡ್ಕೊಂಡಿದ್ರಲ್ಲ, ಅದನ್ನ ಕೇಳಿ ನನಗ ಬಹಳಷ್ಟು ಭಾವೋದ್ವೇಗದಿಂದ ಅಳು ಬಂದಂಗ ಆಗ್ಬಿಡ್ತು. ಇದೇನಪ್ಪಾ, ಇಂಥವ್ರಿಗೆ ಇಷ್ಟು ಕಷ್ಟ ಕೊಡ್ತಾರಲ್ಲ ಗುರುಗಳು, ಏನು ಕೊಟ್ರು ಕೂಡ ನಾವು ಅದನ್ನ ಸಹನೆಯಿಂದ, ತಾಳ್ಮೆಯಿಂದ ತಡ್ಕೊಂಡು ಗುರುಗಳ ದೀಕ್ಷೆಯನ್ನು ಪಡಿಲೇಬೇಕು ಅಂತಿತ್ತಲ್ಲ. ಕೊನೆಗೂ ಏನಾಯ್ತು ಇವತ್ತು, ಕೊನೆಗೂ ನೀವು ಹೇಳಲ್ಲ, ಕೊನೆಗೂ ಅವರು ಗುರುಗಳು ತಬ್ಬಿಕೊಂಡು ದೀಕ್ಷೆಯನ್ನು ಕೊಟ್ರು ಅಂತ ತುಂಬಾ ಸಂತೋಷವಾಯ್ತು ಮೇಡಮ್. ಅಂದ್ರೆ ಇದರಿಂದ ಏನ್ ಅರ್ಥ ಆಗತ್ತಂದ್ರೆ, ಪೂರ್ಣ ಶರಣಾಗತಿಯೇ ಮುಖ್ಯ ಕಾರಣ ಅಂತ ಇದಕ್ಕೆ ಗೊತ್ತಾಗತ್ತ. ಏನಂದ್ರೆ, ಇಷ್ಟು ಆ ತಾಯಿ ಆ ಮಗುವಿಗಾಗಿ
ಬರೀ ಹೆತ್ತಮ್ಮ ಅಲ್ಲ, ಸಾಕಿದ ತಾಯಿ ಕೂಡ, ಗುರುಮಾತೆ ಕೂಡ ಆ ಒಂದು ತನ್ನ ಮಗು ಅಂತ ತಿಳ್ಕೊಂಡು ಎಷ್ಟು ಸಹಾಯವನ್ನು ಮಾಡಿದ್ರು. ಏನ್ ತಾನ ಅಂದ್ರೆ ಇಲ್ಲಿ ಮಾತೃತ್ವ ಭಾವನೆ ಬಹಳಷ್ಟು ಅದ್ಭುತವಾಗಿ ತಾವು ತಿಳಿಸ್ಕೊಟ್ರಿ ಮೇಡಮ್. ನನ್ಗಂತೂ ಇವತ್ತು ಕೊನೆಗೆ ಅವ್ರು ದೀಕ್ಷೆ ಕೊಟ್ರಲ್ಲ, ಇಷ್ಟು ಕಷ್ಟಪಟ್ರು ಕೂಡ ದೀಕ್ಷೆ ಸಿಕ್ಕೇ ಸಿಕ್ತಲ್ಲ ಗುರುಗಳಿಂದ ಅಂತ ಬಹಳಷ್ಟು ಸಂತೋಷವಾಯ್ತು ಮೇಡಮ್. ನನಗೆ ಬಹಳಷ್ಟು ಅದ್ಭುತವಾದಂತಹ ಕತೆ ಇನ್ನು ಕೇಳ್ಬೇಕು ಅಂತ ರೋಮಾಂಚನವಾಗ್ತಾ ಇದೆ ಮೇಡಮ್. ಮುಂದೆ ನಾಳೆ ಏನಾಗತ್ತೆ ಅಂತ ಕಾಯ್ತಾ ಇರ್ತೀನಿ ಮೇಡಮ್. ಇವತ್ತು ಬೆಳಗಿನಿಂದ ಧನ್ಯವಾದಗಳು ಮೇಡಮ್. ಓಕೆ, ಧನ್ಯವಾದಗಳು ಮೇಡಮ್. ವಾಯ್ಸ್ ಬ್ರೇಕ್ ನಮ್ಮ ಆಗ್ತಿದೆ. ಲಕ್ಷ್ಮೀನಾರಾಯಣ ಗುರುಗಳಿಗೂ ಕೂಡ, ರಂಗನಾಥ್ ಗುರುಗಳಿಗೂ ಕೂಡ ನಾನು ಅನಂತ ಧನ್ಯವಾದಗಳನ್ನ ಓಕೆ ಮೇಡಮ್, ನಮಸ್ತೆ. ನಾಳೆನೂ ಕೂಡ ಮುಂದುವರುತ್ತೆ ಅಂತ ಹೇಳ್ತಾ ಕೊನೆಯದಾಗಿ ಮತ್ತೆ ಮೇಡಮ್ ನಿಮ್ಗೆ ಧನ್ಯವಾದಗಳು. ಪ್ರತಿನಿತ್ಯ ನಮ್ಗೆ ಖುಷಿಯಾಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ತಿಳಿಸ್ಕೊಡ್ತಾ ಇದ್ದೀರಾ. ನಿಮ್ಗೆ ಧನ್ಯವಾದಗಳನ್ನ ಹೇಳ್ತಾ ಕೊನೆಯದಾಗಿ ನಮ್ಮ ಗುರೂಜಿ ಅವರಿಂದ ಆಧ್ಯಾತ್ಮಿಕ ಸಂದೇಶವನ್ನ ಕೇಳೋಣ. ಎಸ್ ಗುರೂಜಿ. ಎಸ್ ಮಾ, ಥ್ಯಾಂಕ್ ಯು. ಸ್ನೇಹಿತರೆ, ಇಷ್ಟುವರೆಗೂ ಈ ಪರೀಕ್ಷೆಗಳು ಅಂದ್ರೆ ಮಾರ್ಪ ಅವ್ರು ಕೊಟ್ಟಿರುವಂಥ ಪರೀಕ್ಷೆಗಳು ನೋಡಿದ್ರೆ ಅಷ್ಟು ಪರೀಕ್ಷೆಗಳು ನಮಗಿಲ್ಲ. ನಾವೆಲ್ಲ ಅದೃಷ್ಟವಂತರು ಅಂತ ಹೇಳ್ಬೋದು. ಪತ್ರಿಜಿ ಅವ್ರು ಏನು ಮಾಡಿದ್ರು, ತುಂಬ ಸುಲಭವಾಗಿ ಮಾಡಿದ್ರು, ಸರಳ ಮಾಡಿಬಿಟ್ಟಿದ್ರು. ಹೇಗೆ ಅಂದರೆ, ಧ್ಯಾನ ಮಾಡಿ ಮತ್ತೆ ಸ್ವಾಧ್ಯಾಯ ಮಾಡ್ಕೊಳ್ಳಿ, ಸಜ್ಜನ ಸಂಗತಿ ಮಾಡ್ಕೊಳ್ಳಿ, ಶಾಕಾಹಾರ ಉಪಯೋಗಿಸ್ಕೊಳ್ಳಿ, ಶಾಕಾಹಾರಿ ಆಗಿ ಮತ್ತೆ ಪ್ರಚಾರ ಮಾಡಿ ಅಂತ ಹೇಳಿದರು. ಇದೇ ಮಾಡೋಕ್ಕಾಗ್ತಾ ಇಲ್ಲ ನಮ್ಮ ಕೈಯಲ್ಲಿ. ನೋಡಿ ಹೆಂಗಿದೆ ಸಿಚುವೇಶನ್. ಅಲ್ಲಿ ನೋಡಿದ್ರೆ ಅಷ್ಟು ಟೆಸ್ಟ್ಗಳು ತಗೊಂಡಿದ್ರು ಮೆಲಾರಪ್ಪ ಅವರು. ಇನ್ನೂ ಲಭ್ಯವಾಗಿಲ್ಲ ಅವ್ರಿಗೆ ದೀಕ್ಷಾ ಅನ್ನೋದು. ದೀಕ್ಷಾ ಅಂದರೆ ಇದೆ, ಧ್ಯಾನ ಹೇಗೆ ಮಾಡಬೇಕು, ಸಾಧನೆ ಹೇಗೆ ಮಾಡಬೇಕು, ಏನು ಪದ್ಧತಿಗಳಿದೆ, ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಯಾಕೆ ಮಾಡಬೇಕು, ಅದರ ಅರ್ಥ ಏನು, ಆಮೇಲೆ ಶಾಕಾಹಾರಿ ಯಾಕೆ ಆಗಬೇಕು, ಸಾತ್ವಿಕಾರಿ ಯಾಕೆ ಆಗಬೇಕು, ಯಾವ ರೀತಿಯಲ್ಲಿ ನಡವಳಿಕೆ ಇರಬೇಕು, ದಿನನಿತ್ಯ ಹೇಗೆ ನಿಮ್ಮ ನಡವಳಿಕೆ, ಇವೆಲ್ಲ ನಮ್ಮ ಗುರುಗಳು ಸುಲಭವಾಗಿ ಹೇಳಿದರು. ಮತ್ತೆ ಕೊನೆಯದಾಗಿ ಹೇಳಿದರು, ನೀವು ಮೋಕ್ಷ ಬೇಕಾ, ಸೇವೆ ಮಾಡಪ್ಪ ಅಂತ ಹೇಳಿದರು. ಅದಕ್ಕೂ ನಾವು ಸಿದ್ಧವಿಲ್ಲ. ಮತ್ತೆ ಮೋಕ್ಷ ಮಾತ್ರ ಎಲ್ಲರಿಗೂ ಬೇಕು, ಮೋಕ್ಷ ಎಲ್ಲರಿಗೂ ಬೇಕು, ಬಟ್ ನಾವು ಸೇವೆ ಮಾಡಕ್ಕೆ ಸಿದ್ಧವಿಲ್ಲ. ನೋಡಿ ಹೇಗಿದೆಯೋ ಕತೆ. ಅಂದರೆ ಇನ್ಯಾಗ ಏನಾಗುತ್ತೆ, ಈ ಜನ್ಮ ಹೋಗುತ್ತೆ ಮತ್ತೆ ಇನ್ನೊಂದು ಜನ್ಮ ಪಡಿತೀವಿ. ಅಲ್ಲಿ ಸೇಮ್ ಸಂಸಾರ, ಇದೇ ರಾಗ ತಾಳ ಎಲ್ಲ ಇರುತ್ತೆ, ಏನು ಡಿಫರೆನ್ಸ್ ಇಲ್ಲ. ಅರ್ಥ ಮಾಡ್ಕೊಳ್ಳಿ. ನಮ್ಗೆ ಅರ್ಥ ಆಗಿರೋ ಸಮಯದಲ್ಲಿ ಮಾಡಕ್ಕೆ ಸಿದ್ಧವಿಲ್ಲ, ಮತ್ತೆ ನಾವು ಮತ್ತೆ ಬರೋಕ್ಕೂ ಸಿದ್ಧವಿದ್ದೀವಿ, ಆದರೆ ಇಲ್ಲಿ ಮಾಡಕ್ಕೆ ಮಾತ್ರ ಸಿದ್ಧವಿಲ್ಲ. ನಾವು ಎಷ್ಟು ಸಾರಿ ಹೇಳಿರ್ತೀವಿ, ಒಂದು ಪಾಂಪ್ಲೆಟ್ ಹಂಚಿ, ಎಲ್ಲೋ ಹೋಗಿ ಒಂದು ಪ್ರಚಾರ ಮಾಡಿ, ಸ್ಕೂಲ್ಗೆ ಹೋಗಿ ಟೀಚ್ ಮಾಡಿ, ನಿಮ್ಮ ಸುತ್ತಮುತ್ತವ್ರಿಗೆ ಎಲ್ಲರಿಗೂ ಹೇಳ್ಕೊಡಿ ಅಂತ. ಎಷ್ಟು ಜನ ಇಲ್ಲಿ ಮಾಡ್ತಾರೆ ನನಗೆ ಗೊತ್ತಿಲ್ಲ. ಪ್ರಚಾರ ಅನ್ನೋದು ಹೇಗೆ ಗೊತ್ತಾ, ನಿಮ್ಮ ಸುತ್ತಮುತ್ತ ನಿಮ್ಗೆ ಗೊತ್ತಿರೋರಿಗೆ ಒಂದು ನಿಮ್ಮ ಹತ್ರ ಇರುವಂಥ ಶಾಲಕ್ಕೆ ಹೋಗಿ ಯಾವುದೋ ಒಂದು ಪ್ರಚಾರ, ಅಂದರೆ ಈ ಧ್ಯಾನ ತಿಳಿಸ್ಕೊಡೋದು, ಜ್ಞಾನ ತಿಳಿಸ್ಕೊಡೋದು ನಡೀತಾನೆ ಇರಬೇಕು. ಅದೇ ಸೇವೆ ಅನ್ನೋದು. ಆ ಸೇವೆ ಅನ್ನೋದು ನಮ್ಮ ಗುರುಗಳು ಅತ್ಯಂತ ರೀತಿಯಲ್ಲಿ ಸೇವೆ ಎಷ್ಟು ಶ್ರೇಷ್ಠವಾದಂತ ಹೇಳಿದಂದ್ರೆ, ಸೇವೆ ಇಲ್ಲ ಮೋಕ್ಷ ಇಲ್ಲ ಅಂತ ಹೇಳ್ಬಿಟ್ಟಿದ್ರು. ನೀವು ಎಷ್ಟೇ ತಿಳ್ಕೊಂಡಿದ್ರು, ಎಷ್ಟೇ ಪರಿವರ್ತನೆಗೊಳಿಸ್ಕೊಂಡಿದ್ರು, ನೀವು ಸೇವೆ ಮಾಡಿಲ್ಲ ಅಂದ್ರೆ ನಿಮಗೆ ಮೋಕ್ಷ ಇಲ್ಲ ಅಂತ ತಿಳಿಸ್ಕೊಟ್ಟಿದ್ರು, ತೀರ್ಮಾನ ಮಾಡಿದ್ರು. ಅದಕ್ಕೆ ಪದೇ ಹೇಳಿದ್ವಿ. ಮತ್ತೊಂದ್ಸಲ ನಾನು ನೆನಪು ಮಾಡೋಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂದ್ರೆ ಇಲ್ಲಿ ಅಷ್ಟು ಕಷ್ಟದಿಂದ ಅವ್ರು ಮುಂದಕ್ಕೆ ಹೋಗ್ತಾ ಇದ್ದಾರೆ. ನೋಡಿ ನಮ್ಗೆ ಎಷ್ಟು ಸುಲಭವಾಗಿ ಕೊಟ್ಟಿದ್ರು. ಅದನ್ನು ಅರ್ಥ ಮಾಡ್ಕೊಡಕ್ಕೂ ಅದನ್ನು ಆಚರಿಸಕ್ಕೆ ನಮ್ಗೆ ಆಸಕ್ತಿ ಮತ್ತೆ ಸಮಯ ಇಲ್ಲ. ನಾವು ಈ ಜೀವನದಲ್ಲೇ ತೊಡಗಿಸ್ಕೊಂಡು ಪೂರ್ತಿ ಬ್ಯುಸಿ ಆಗಿದ್ವಿ. ಅದಕ್ಕೋಸ್ಕರ ಆದಷ್ಟು ಪ್ರಯತ್ನ ಮಾಡೋಣ. ಮತ್ತೆ ಅದಕ್ಕೆ ಇದೆಲ್ಲದು ಪ್ರಯತ್ನ ಮಾಡೋದು ತುಂಬಾ ಒಳ್ಳೆಯದು. ಪ್ರಯತ್ನ ಮಾಡ್ತಾ ಇದ್ರೆ ಅಟ್ಲೀಸ್ಟು ಈ ವರ್ಷ ಇಲ್ಲಾಂದ್ರೆ ನೆಕ್ಸ್ಟ್ ವರ್ಷ, ಇಲ್ಲಾಂದ್ರೆ ಇನ್ನು 10 ವರ್ಷಗೆಲ್ಲ ನಾವು ಒಂದು ಸ್ಥಿತಿಗೆ ಹೋಗ್ತೀವಿ. ಆತ್ಮಸ್ಥಿತಿ ಹೆಚ್ಚಾಗತ್ತೆ. ಈ ಆತ್ಮ ಸಾಕ್ಷಾತ್ಕಾರ ಕಡೆ ಪ್ರಯಾಣ ಅನ್ನೋದು ಸುಲಭ ಆಗತ್ತೆ. ಓಕೆ, ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ತಮ್ಮ ಅದ್ಭುತವಾದ ಈ ಜ್ಞಾನ ಹಂಚಿಕೆಗೆ ಥ್ಯಾಂಕ್ ಯು, ಧನ್ಯವಾದಗಳು.